वंदेकं सच्चिदानन्दं यतिवद्यं महामहिं वेदवेदान्तसारथिं सद्गुरुं सदाहं सम्प्रदायिकीं सज्जनीनं सदाश्रयं सद्गुरुं सच्चिदानन्दं सदाचार्यसमाश्रये श्री सच्चिदानन्देन्द्र सरस्वती महासद्गुरुभ्यो नमः। ಒಬ್ಬರು ಆಚಾರ್ಯ ವಿಷಯಕ್ಕೆ ಈ 4 ವಿಚಾರವನ್ನು ಹೇಳಿ ಕಲಿಸಿದ್ದಾರೆ. ಒಂದನೇದು ಶಂಕರಾಚಾರ್ಯರ ಅವತಾರದ ಹಿನ್ನೆಲೆ ಅಂತ ಮೊದಲನೇ ಟಾಪಿಕ್. ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನು ಅಂದರೆ, ಶಂಕರಾಚಾರ್ಯರನ್ನ ಮೊದಲೇ ಅವತಾರ ಪುರುಷರು ಅಂತ ಇಟ್ಕೊಂಡು ಸಾಕ್ಷಾತ್ ಪರಮಾತ್ಮನೇ ಜಗತ್ತಿಗೆ ವೇದಾರ್ಥವನ್ನು ತೋರಿಸೋಕ್ಕೋಸ್ಕರವಾಗಿ ಶಂಕರಾಚಾರ್ಯ ರೂಪದಿಂದ ಬಿಡಿದು ಬಂದರು ಅನ್ನುವಂತಹ ಒಂದು ನಂಬಿಕೆ ಇದು, ಭಾವನಾ ವಿಚಾರ. ಇದನ್ನು ಎಲ್ಲರಿಗೂ ಒಪ್ಪಿಸೋಕ್ಕಾಗೋದಿಲ್ಲ. ಎರಡನೇದೇನು ಅಂತಂದರೆ, ಎಲ್ಲರೂ ಪರಮಾತ್ಮ ಸ್ವರೂಪರೇ. ಜಗತ್ತಿನಲ್ಲಿ ಪರಮಾತ್ಮ ಸ್ವರೂಪರಾಗದೇ ಇರೋರು ಯಾರೂ ಇಲ್ಲ. ಯಾಕಂದರೆ ಎಲ್ಲರ ಜೀವನ ನಿಜ ಸ್ವರೂಪ ಪರಮಾತ್ಮನೇ. ಜೀವೋ ಬ್ರಹ್ಮೈವ ನಾಪರಹ ಅಂತ, ಈಶ್ವರೋ ಜೀವಕಲೆಯ ಪ್ರವಿಷ್ಟು ಭಗವಾನ್ ಇಂಥ ಪ್ರವಿಷ್ಟ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ ಉಪನಿಷತ್ತುಗಳು, ಗೀತೆ ಮತ್ತು ಪ್ರಾಚೀನ ಎಲ್ಲ ಗ್ರಂಥವೂ ಕೂಡ ಆತ್ಮರೂಪನಾಗಿದ್ದಾನೆ ಪರಮಾತ್ಮ ಅಂತೇಳಿ ಎಲ್ಲರ ಪರಮಾರ್ಥ ಪರಮಾತ್ಮ ಏನು ಸೇರ್ತಾ ಇರೋಲ್ಲ. ಅವರು ನಮ್ಮ ಹಾಗೇನೆಯೇ ಅವತಾರನ ಜನ್ಮವನ್ನು ತಾಳಿ ವಿಶೇಷವಾದಂತಹ ಬುದ್ಧಿಯುಳ್ಳವರು, ಒಳ್ಳೆ ಮೇಧಾವಂತರು, ಪ್ರಜ್ಞಾವಂತರು, ಒಳ್ಳೆಯ ವಿಶೇಷವಾದಂತಹ ಶಾಸ್ತ್ರ ಪಾಂಡಿತ್ಯವನ್ನು ಹೊಂದಿರತಕ್ಕವರು ಅಂತಾಗಿ ಅವರು ತಮ್ಮ ತಪೋಬಲದಿಂದ ತಮ್ಮ ವಿದ್ಯಾಬಲದಿಂದ ದೇವತ್ವಕ್ಕೆ ಏರಿ, ಇಲ್ಲೇ ಮನುಷ್ಯರಾಗಿ ಹುಟ್ಟಿದವರು ದೇವತ್ವಕ್ಕೆ ಏರಿ ಆ ದೇವತ್ವ ಸ್ಥಾನದಿಂದ ಬರೆದಂತಹ ಭಾಷ್ಯ ಗ್ರಂಥಗಳು ಮತ್ತು ಲೋಕ ಪ್ರಚಾರ. ಹೀಗೂ ಶಂಕರಾಚಾರ್ಯರನ್ನು ತಾವು ನಮ್ಮ ಹಾಗೆ ಮನುಷ್ಯರಾಗಿ ತತ್ವ ಕಂಡುಕೊಂಡು ಭಗವಂತರಾದರು ಅಂತ ಇಲ್ಲ, ಭಗವಂತನೇ ರಾಮಕೃಷ್ಣ ಅವತಾರ ಮಾಡುವ ಹಾಗೆಯೇ ಅವತಾರ ಮಾಡಿ ಲೋಕಕ್ಕೆ ತತ್ವಾರ್ಥವನ್ನು ಧರ್ಮಾರ್ಥವನ್ನು ತಿಳಿಸ್ಕೊಳ್ಬೇಕು ಅಂತ ಬಂದರು ಅಂತ ಹೇಳ್ತಾ ತಿಳ್ಕೊಂಡ್ರು, ಏನು ತಪ್ಪಿಲ್ಲ. ಇವೆಲ್ಲ ವಿಶೇಷ ಏನು ಅಂತಂದರೆ, ಶಾಸ್ತ್ರಾರ್ಥವನ್ನು ನಿರ್ಮಲ ಮಾಡೋದ್ರಿಂದ ದೊಡ್ಡ ಕೆಲಸ ಇದೆ. ಯಾಕಂದರೆ ತುಂಬ ಜನ ಶಾಸ್ತ್ರಾರ್ಥವನ್ನು ಅಪಾರ್ಥ ಮಾಡಿದ್ದಾರೆ. ಶಂಕರಾಚಾರ್ಯರಿಗೆ ಹಿಂದೆ ಇದ್ದಂತಹ ಮೀಮಾಂಸಕರು ವೇದವೆಲ್ಲ ಕರ್ಮಪರವೇ ಅಂತ, ಅದಲ್ಲೇ ವೃತ್ತಿಕಾರನವರು ಕರ್ಮೋಪಾಸನಾ ಪರ ಅಂತ. ಹೀಗೆ ವೇದಾರ್ಥವು ಇದರಲ್ಲಿ ಕ್ರಿಯಾಪ್ರಧಾನವೇ ಹೊರತು ವಸ್ತುತಂತ್ರ ಜ್ಞಾನ ಪ್ರಧಾನ ಅಲ್ಲ ಅಂತ ಹೇಳ್ತಾ ಇರುವಂಥ ವಾದಿಗಳಿತ್ತು. ಅದಲ್ಲದೇನೆಯೇ ಉಪನಿಷತ್ತಿಗೆ ಅರ್ಥ ಮಾಡುವಾಗ ಯೋಗವನ್ನು ಬೆಳೆಸಿ ಅರ್ಥ ಮಾಡೋದು, ಸಾಂಖ್ಯ ತತ್ವವನ್ನು ಬೆಳೆಸಿ ಅರ್ಥ ಮಾಡೋದು, ಬೇರೆ ಬೇರೆ ಅವರವರ ಅನಿಸಿಕೆಯನ್ನು ಸೇರಿಸಿ ಅರ್ಥ ಮಾಡೋದು, ಹೀಗೆಲ್ಲ ಅರ್ಥ ಮಾಡೋದು ಬೇಕಾದಷ್ಟು ಇದೆ, ಭಾಷ್ಯದಲ್ಲಿ ತೋರುತ್ತೆ. ಅದನ್ನೆಲ್ಲ ಭಾಷ್ಯಕಾರರು ಪರಿಹಾರ ಮಾಡಿಕೊಂಡು ಶುದ್ಧ ಸಂಪ್ರದಾಯವನ್ನು ತೋರಿಸ್ಕೊಂಡು ಬಂದವರು. ಇದು ಶಾಸ್ತ್ರಾರ್ಥವನ್ನು ನಿರ್ಮಲ ಮಾಡೋದು ಅನ್ನೋದು ದೊಡ್ಡ ಜವಾಬ್ದಾರಿ ಭಾಷ್ಯಕಾರರಿಗೆ. ಅದನ್ನು ಮಾಡಿಕೊಟ್ಟರು. ಮೊದಲನೇ ನಾವು ಅವತಾರ ಹಿನ್ನೆಲೆಯಾಗಿ ನಾವು ಅದನ್ನು ತಗೋಬಹುದು. ಎರಡನೇದಾಗಿ ಶಂಕರಾಚಾರ್ಯ ಬಗ್ಗೆ ತಪ್ಪು ಕಲ್ಪನೆಯಿಂದ ಕೊಟ್ಟಿದ್ದಾರೆ. ತಪ್ಪು ಕಲ್ಪನೆಯೂ ಕೂಡ ತುಂಬ ಅನ್ಯಾಯ. ಅವರ ಬಗ್ಗೆ ತಪ್ಪು ಕಲ್ಪನೆಯನ್ನು ನಾವು ತೆಗೆದುಹಾಕಲೇಬೇಕು. ಯಾಕೆಂದರೆ ಅವತಾರ ಪುರುಷರು ಮಹಾತ್ಮರು ಅಂತಾದಮೇಲೆ ಅವರು ಏನು ಮಾಡಿದ್ರು ನಡೆಯುತ್ತೆ ಅನ್ನೋ ಹಾಗೆ ಜನರ ಕಲ್ಪನೆ ಇದೆ. ಆದರೆ ಯಾವತ್ತೂ ಮಹಾತ್ಮನ ಅನಿಸ್ಕೊಂಡವನು ಅವತಾರ ಪುರುಷನೇ ಆಗಿರಲಿ, ಯುಗ ಪುರುಷನೇ ಆಗಿರಲಿ, ಆತ ಪ್ರಪಂಚಕ್ಕೆ ಸನ್ಮಾರ್ಗವನ್ನು ತೋರಿಸುವಾಗ ತಪ್ಪು ಹೆಜ್ಜೆಯನ್ನು ಏನು ಮಾಡಿದ್ರೂ ಇಡೋದಿಲ್ಲ. ಇವರು ತಪ್ಪು ಹೆಜ್ಜೆ ಅಲ್ಲ ಅಂತ ಸಾಧಿಸ್ಕೋಬಹುದು. ಆದರೆ ಅವ್ರು ಏನು ಹೇಳ್ತಾರೆ, ನಿರ್ಲಕ್ಷ್ಯ ಪಡೆದರು ಅಂತ ಒಂದಷ್ಟು ಜನ ಈ ಬೌದ್ಧರ ಒಂದು ಒಳಪಂಗಡದವರಿದ್ದರು. ಅವ್ರನ್ನೆಲ್ಲ ಕೊಚ್ಚಿಬಿಟ್ರು ಶಂಕರಾಚಾರ್ಯರು ಅಂತೆಲ್ಲ ಅರ್ಥ ಮಾಡ್ತಾರೆ. ಕತ್ತಿ ತಗೊಂಡು ಕಡ್ದು ಅವ್ರನ್ನೆಲ್ಲ ಸಾಯಿಸಿದ್ರು ಅಂತ ಈ ಶಂಕರಾಚಾರ್ಯರೆಲ್ಲ ಬರೀತಾರೆ. ಹೀಗೆಲ್ಲ ಅರ್ಥ ಮಾಡ್ತಾರೆ. ಅದಲ್ಲದೇ ಅವರು ತಮ್ಮ ಯೋಗ ಮಹಿಮೆ, ತನ್ನ ವಿಭೂತಿ ಮಹಿಮೆಯಿಂದ ಅವರು ಸರ್ವಜ್ಞ ಪೀಠವನ್ನು ಹತ್ತೋದಕ್ಕೆ ಸರಸ್ವತಿ ಅಡ್ಡಿ ಮಾಡಿದಾಗ, ಉಭಯ ಭಾರತ ಅಡ್ಡಿ ಮಾಡಿದಾಗ ಅವರು ಏನು ಕಾಮಪ್ರಶ್ನೆ ಕೇಳಿದ್ದಕ್ಕೆ ಅದಕ್ಕೆ ಟೈಮ್ ಕೊಡುವಂಥ 6 ತಿಂಗಳು ಟೈಮ್ ತಗೊಂಡು ಅವರು ಪರಕಾಯ ಪ್ರವೇಶ ಮಾಡೋದು ಇತ್ಯಾದಿಗಳನ್ನೆಲ್ಲ ಬರೀತಾರೆ. ಅದು ಶಂಕರಾಚಾರ್ಯರ ಇದಕ್ಕಿದು ವ್ಯಕ್ತಿತ್ವಕ್ಕೆ ಯಾವತ್ತಿಗೂ ಗೌರವ ತರುವಂತಹ ವಿಚಾರ ಅಲ್ಲ.
ಧಕ್ಕೆ ತರುವಂಥದ್ದು. ಯಾವ ಸನ್ಯಾಸಿಗಳಾಗಿ ಜಗತ್ಪೂಜ್ಯರಾಗಿ ಜಗದ್ಬಂಧರಾಗಿ ಯಾವ ಕಾರಣಕ್ಕೂ ಶಾಸ್ತ್ರವನ್ನು ಉಲ್ಲಂಘನೆ ಮಾಡುವ ಕೆಲಸವನ್ನು ಮಾಡೋಲ್ಲ. ಶಾಸ್ತ್ರಕ್ಕೆ ನೂರು ಬೆಲೆ ಕೊಟ್ಟು, ಸಂಪ್ರದಾಯಕ್ಕೆ ಬೆಲೆ ಕೊಟ್ಟು ಅದಂತೆ ನಡ್ಕೊಳ್ತಾರೆ ಹೊರತು ಯಾವ ಕಾರಣಕ್ಕೂ ಅವರು ಶಾಸ್ತ್ರ ಉಲ್ಲಂಘನೆ ಮಾಡುವ ಕೆಲಸವನ್ನು ಮಾಡೋದಿಲ್ಲ. ಹಾಗಾಗಿ ಎಷ್ಟೋ ಜನರನ್ನು ಕನ್ವರ್ಟ್ ಮಾಡಿದರು, ಎಷ್ಟೋ ಜನರನ್ನು ಹೊಡೆದು ಹಾಕಿದರು, ಎಷ್ಟೋ ಜನರಿಗೆ ಪವಾಡ ಮಾಡಿ ತೋರಿಸಿದರು. ತುಂಬ ಇದು ಮಾಡಿದ್ರು. ಅದೇನು ಅಂದರೆ ತತ್ವಜ್ಞಾನಿಗಳಾಗ್ಬಿಟ್ರೆ ಅವರು ಮಹಾಮಹಿಮರು ಆಗ್ತಾರಲ್ಲ. ಹಾಗಾಗಿ ಅವರು ಪರಮಾತ್ಮನಂತೆ ನೆಲ್ಲಿಕಾಯಿ ಮಳೆಯನ್ನೇ ಚಿನ್ನದ ನೆಲ್ಲಿಕಾಯಿ ಮಳೆಯನ್ನೇ ಸುರಿಸ್ತಾರೆ. ಇನ್ಯಾವುದೋ ಒಂದು ಬೇರೆ ಕುಂಬಳಕಾಯನ್ನೇ ನೆಪ ಮಾಡ್ಕೊಂಡ್ಬರ್ತಾರೆ. ಇಂತಹ ಕಲ್ಪನೆಯೆಲ್ಲ ಇಟ್ಕೋಬಾರ್ದು. ನಾವು ಉದಾಹರಣೆ ತಗೋಬೇಕಾದ್ರೆ ಈಗಿನ ಕಾಲದ ರಮಣ ಮಹರ್ಷಿಗಳು ಅಥವಾ ಪರಮಹಂಸರು, ಬ್ರಹ್ಮಜೀವಿ ಮಹಾರಾಜರು, ನಮ್ಮ ಸ್ವಾಮಿಗಳು ಒಟ್ಟಾಗಿ ಸಾಮಾನ್ಯವಾಗಿ ಹುಟ್ಟಿದ್ದು ಕೂಡ ಅವರು ಸಾಧನೆಯಿಂದ ಯೋಗೀಶ್ವರರು, ಮಹಾತ್ಮರು. ಅದೇ ರೀತಿ ಶಂಕರರು ಕೂಡ ಆ ಕಾಲದ ಒಂದು ವೈದಿಕ ಪರಂಪರೆಯ ಒಂದು ಹಿನ್ನೆಲೆಯಲ್ಲಿ, ಯಾಕೆಂದರೆ ದೇಶಾದ್ಯಂತ ಅವತ್ತು ತಾಂಡವಾಡ್ತಾ ಇದ್ದಿದ್ದೇ ವರ್ಣಾಶ್ರಮ ನಮ್ಮ ವೈದಿಕ ಧರ್ಮ. ಇವತ್ತಿನ ಕಾಲದ ಹಾಗೆ IT BT ಇರಲಿಲ್ಲ, ಯಾವುದೇ ಆಂಗ್ಲ ವಿದ್ಯಾಭ್ಯಾಸ ಇರಲಿಲ್ಲ, ಯಾವುದೇ ತರಹದ್ದಾದ ಬೇರೆ. ಈ ವೈದಿಕ ಧರ್ಮದಲ್ಲೇ ಅವರು ಷಡಂಗವನ್ನು, ವೇದಾಧ್ಯಯನವನ್ನು, ಧರ್ಮಶಾಸ್ತ್ರವನ್ನು, ವೇದಾಂತವನ್ನು, ಸಮಸ್ತ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಪರಮೋನ್ನತಿಗೆ ವಿದ್ಯಾಭ್ಯಾಸ. ಯಾಕೆಂದರೆ ಬಹಳ ಮೇಧಾವಂತರು, ಪ್ರಜ್ಞಾವಂತರಾದ್ದರಿಂದ ಪರಮೋನ್ನತಿಗೆ ಹೋದರು ಅನ್ನೋದು ಇದು ಮನುಷ್ಯನ ಸಾಧನೆಯಿಂದ ಆಗುವಂಥದ್ದಾದ್ದರಿಂದ ಈ ಕಲ್ಪನೆ ಇಟ್ಕೊಂಡ್ರೆ ನಾವು ಅನುಸರಣೆ ಮಾಡೋಕ್ಕೂ ಅನುಕೂಲ ಆಗುತ್ತೆ. ಯಾವತ್ತೂ ಒಬ್ಬ ಮಹಾತ್ಮನ ನಾವು ಅನುಸರಣೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಇವಾಗ ಕೃಷ್ಣ ಗೋವರ್ಧನ ಬೆಟ್ಟ ಎತ್ತಿದ ಅಂದರೆ ನಮ್ಗೆ ಗೋವರ್ಧನ ಬೆಟ್ಟ ಎತ್ತಕ್ಕಾಗಲ್ಲಪ್ಪ, ಕಾಳಿಂಗ ಮರ್ದನ ನಮಗೆ ಮಾಡೋಕ್ಕಾಗಲ್ಲಪ್ಪ. ಹಾಗಾಗಿ ಮಹಾಪುರುಷರು, ಅವತಾರ ಪುರುಷರು ಏನು ಮಾಡ್ತಾರೋ ಅದನ್ನೆಲ್ಲ ನಾವು ಮನುಷ್ಯ ಮಾತ್ರ ಮಾಡೋಕ್ಕಾಗೋದಿಲ್ಲ. ಆಗ ಸಾಧನೆ ಮಾಡಿ ಯಾವುದನ್ನು ಕೈಗೊಂಡಿರ್ತಾರೋ ಅದನ್ನು ಬೇರೆಯವರು ಮಾಡಿ ಕೈಗೊಳ್ತಾರೆ ಅನ್ನೋದನ್ನು ಅವರೇ ತೋರಿಸಿದ್ದಾರೆ. ಶಂಕರಾಚಾರ್ಯರೇ ತಮ್ಮ ಪ್ರಸ್ಥಾಂತ ಭಾಷ್ಯದಲ್ಲಿ ಅಧ್ಯಾತ್ಮ ಜ್ಞಾನಕ್ಕೆ ಸಾಧನವನ್ನು ಹೇಳುವಾಗ ಅದರಲ್ಲಿ ಸಾಕ್ಷಾತ್ ಸಾಧನ, ಅಂತರಂಗ ಸಾಧನ, ಸಹಕಾರಿ ಸಾಧನ, ಪರಂಪರಾ ಸಾಧನ, ಆಮೇಲೆ ಬಹಿರಂಗ ಸಾಧನ, ಈ ರೀತಿಯಾಗಿ ಸಾಧನ ವಿಭಾಗ ಮಾಡಿಕೊಂಡು ಎಲ್ಲವೂ ಕೂಡ ಕೆಲವು ನೇರವಾಗಿ, ಕೆಲವು ಸುತ್ತ ಬಳಕೆಯಿಂದ ತತ್ವಜ್ಞಾನಕ್ಕೆ ಉಪಕಾರ ಮಾಡಿ ತತ್ವಜ್ಞಾನವನ್ನು ತಂದುಕೊಟ್ಟು ಜನ್ಮ ಸಾರ್ಥಕ ಮಾಡುವಂತಹ ಇದು ಅದನ್ನು ಮಾರ್ಗವನ್ನು ಶುದ್ಧಿಗೊಳಿಸಿದರು. ಯಾರ್ಯಾರು ಯಾವ್ಯಾವ ವರ್ಣಾಶ್ರಮದವರಾಗಿದ್ದಾರೆ, ಯಾರ್ಯಾರು ಪುರುಷಮಾತ್ರ ಸಂಬಂಧದವರಾಗಿದ್ದಾರೆ, ವರ್ಣಾಶ್ರಮಕ್ಕೆ ಬಾಹ್ಯರಾದವರಾಗಿದ್ದಾರೆ, ಎಲ್ಲರಿಗೂ ತತ್ವಜ್ಞಾನದಲ್ಲಿ, ಬ್ರಹ್ಮಜ್ಞಾನದಲ್ಲಿ ಅಧಿಕಾರ ಉಂಟು ತೋರಿಸ್ಕೊಟ್ಟು ಎಲ್ಲರಿಗೂ ಮಾರ್ಗವನ್ನು ತೋರಿಸಿಕೊಟ್ಟಿದೆಯಲ್ಲ, ಅದು ಬಹಳ ದೊಡ್ಡ ಕೆಲಸ ಮಾಡಿದ್ದು. ಶಾಸ್ತ್ರಾರ್ಥ ನಿರ್ಮಲ ಮಾಡಿದ್ದು ದೊಡ್ಡ ಕೆಲಸ. ಶಾಸ್ತ್ರಾರ್ಥವನ್ನು ಅರ್ಥ ಮಾಡುವಾಗ ಯಾವ ತತ್ವ ಮಾತಿಗೂ ಮನಸ್ಸಿಗೂ ನಿಲುಕದೇ ಇರತಕ್ಕಂಥ ತತ್ವ ಇದೆಯೋ ಅದನ್ನು ಮಾತು ಮನಸ್ಸಿನಿಂದಲೇ ತಿಳಿಸ್ಕೊಡಬೇಕಾದ ಸಂದರ್ಭ ಒದಗಿದಾಗ, ಯಾಕಂದರೆ ತಿಳಿಸ್ಕೊಡೋದು ಎರಡೇ ಉಪಾಯ ನಮಗೆ, ಮಾತಿನಿಂದ ಮನಸ್ಸಿನಿಂದ ಗೊತ್ತು ಮಾಡಿಸ್ಕೊಡ್ಬೇಕೇ ಹೊರತು ಬೇರೆ ಇದು ಗೊತ್ತು ಮಾಡ್ಕೊಳ್ಳೋದು ಉಪಾಯ ಇಲ್ಲ. ಆಗ ಎರಡಕ್ಕೂ ಸಿಗದೇ ಇರುವ ತತ್ವವನ್ನು ಇದರಿಂದ ತಿಳಿಸ್ಕೊಳ್ಳೋದು ಅನ್ನೋದು ಹೇಗೆ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಅದಕ್ಕೆ ಒಂದು ಅಧ್ಯಾರೋಪಾಪವಾದ ಪ್ರಕ್ರಿಯೆ ಅನ್ನೋದನ್ನು ಅವರು ಅವಲಂಬಿಸಿಕೊಂಡು ಪ್ರತಿಯೊಂದು ಪದವು ಒಂದೊಂದು ತಪ್ಪರ್ಥವನ್ನು ಬಿಡಿಸುವುದರ ಮೂಲಕ ಆತ್ಮಸ್ವರೂಪಕ್ಕೆ ಅದು ಉಪಯೋಗ ಮಾಡುತ್ತೆ. ಈಗ ಆತ್ಮ ಅನ್ನೋ ಪದವನ್ನು ಪರಮಾತ್ಮ ಯಾಕೆ ಹಾಕಿದ್ರು ಅಂದರೆ, ನಾವು ಪರಮಾತ್ಮ ಅಂದ್ಕೊಳ್ಳೇ ಹೊರಗಡೆ ಹುಡುಕೋ ಸ್ವಭಾವ ನಮ್ಮದು. ಕಾಶಿಗೆ ಹೋಗ್ತೀವಿ, ರಾಮೇಶ್ವರಕ್ಕೆ ಹೋಗ್ತೀವಿ, ಬದರಿಗೆ ಹೋಗ್ತೀವಿ, ಇನ್ನೆಲ್ಲೋ ಹೋಗ್ತೀವಿ, ಅಲ್ಲಿ ಪರಮಾತ್ಮ ಕಾಣಬೇಕು ಅಂದ್ಕೊಂಡಿದ್ವಿ. ಅಲ್ಲ ಕಣೋ, ಜಗತ್ಕಾರಣದ ಪರಮಾತ್ಮ ನಿನ್ನ ಆತ್ಮನಾಗಿದ್ದಾನೆ, ನಿನ್ನ ಬುದ್ಧಿಗೆ ಸಾಕ್ಷಿಯಾಗಿದ್ದಾನೆ ಅಂದರೆ ನಾವು ಅಲ್ಲಿ ನೋಡ್ಕೊಳ್ಳೋಕೆ ನಮಗೆ ಅನುಕೂಲ ಆಗುತ್ತೆ. ಅದೇ ಆತ್ಮ ಅನ್ನೋ ತಪ್ಪರ್ಥವೂ ಬರುತ್ತೆ. ಯಾಕಂದರೆ ನಮ್ಮಲ್ಲಿದ್ದಾನೆ ಅಂದರೆ ಸಂಸಾರಿಯಾಗಿದ್ದಾನೆ, ಕರ್ತೃಭಕ್ತವಾಗಿದ್ದಾನೆ, ಜನ್ಮ ಮನವುಳ್ಳವನು, ಹಸು ಬಾಯಾರಿಕೆ ನಮಗೆಲ್ಲ ಇದೆಯಲ್ಲ, ಅದು ಅವನಿಗಿದೆ ಅನ್ನೋ ತಪ್ಪರ್ಥ ಬರುತ್ತೆ. ಇದನ್ನು ಕಳೆಯೋಕ್ಕೋಸ್ಕರವಾಗಿ ಬ್ರಹ್ಮ ಅನ್ನೋ ಪದವನ್ನು ನಿರ್ಧಾರ ಮಾಡ್ತಾರೆ. ಬ್ರಹ್ಮ ಪದದಲ್ಲಿ ಏನಾಗುತ್ತೆ, ಅಸಂಸಾರಿ ಅಂತ ನಾವೆಲ್ಲ ಒಪ್ಕೊಂಡಿದ್ದೀವಿ. ಬ್ರಹ್ಮ ಅಂದರೆ ಅವನು ಸರ್ವಜ್ಞ, ಅವನು ಸರ್ವಶಕ್ತ, ಸಂಸಾರಾತೀತ. ಆ ಬ್ರಹ್ಮ ಅನ್ನೋದನ್ನು ಇದಕ್ಕೆ ವಿಶೇಷಣ ಮಾಡಿದಾಗ ಆತ್ಮಪದದಿಂದ ಬಂದಂಥ ತಪ್ಪರ್ಥವನ್ನು ಬ್ರಹ್ಮ ಅನ್ನೋ ಪದ ಬಿಡಿಸುತ್ತೆ. ಬ್ರಹ್ಮಪದನೂ ತಪ್ಪರ್ಥ ಬರುತ್ತೆ. ಏನು ತಪ್ಪರ್ಥ ಬರುತ್ತೆ? ಬ್ರಹ್ಮ ಪರೋಕ್ಷವಾಗಿದೆ, ಬ್ರಹ್ಮ ಅನಾತ್ಮವಾಗಿದೆ, ಬ್ರಹ್ಮ ನಮಗಿಂತ ಬೇರೆ ಆದಮೇಲೆ ಆತ್ಮನಿಗಿಂತ ಬೇರೆ ಆಗಿದ್ದಲ್ಲ, ಏನೋ ಅಚೇತನವೂ ಯಾವುದೂ ಆಗಿರಬೇಕು ಅಂತ ಅದು ತಿಳ್ಕೋಬೇಡ. ಇನ್ನು ಆತ್ಮವಾಗಿದ್ದಾನೆ ಅಂತ ಹೇಳ್ತಾ ಆತ್ಮಪದದಿಂದ ಬರುವಂತಹ ತಪ್ಪರ್ಥವನ್ನು ಬ್ರಹ್ಮಪದದಿಂದ ಬರುವಂತಹ ತಪ್ಪರ್ಥವನ್ನು ಆತ್ಮಪದವು, ಹಾಗೆ ಅನೇಕ ಸಾಕ್ಷಿ ಪದದಿಂದ ಒಂದು ಅಧ್ಯಾರೋಪವನ್ನು, ಆಮೇಲೆ
ಅನೇಕ ಅಜ ಅಜರ ಅಮರ ಅನ್ನೋದು ಎಲ್ಲವೂ ಕೂಡ ಅಧ್ಯಾರೋಪ ದೃಷ್ಟಿಯಿಂದ ಬಂದಂಥ ಪದಗಳು. ವೇದಾಂತದಲ್ಲಿ ಆತ್ಮನ ತಿಳಿಸೋಕ್ಕೋಸ್ಕರ ಬಂದಂಥ ಎಲ್ಲ ಪದಗಳು ಒಂದು ನಾವು ಮುಂಚೆ ಮಾಡಿಕೊಂಡ ತಪ್ಪರ್ಥವನ್ನು ಬಿಡಿಸುವುದರ ಮೂಲಕ ಪರಮಾರ್ಥ ತಿಳಿಸ್ಕೊಳ್ಳೋದು. ಇನ್ನೊಂದು ಏನು ವಿಷಯ ಅಂದರೆ ಲೋಕದ ಎಲ್ಲ ಪದಾರ್ಥವೂ ಅರಿವಿನಿಂದ ತಿಳಿಸ್ಕೊಳ್ಬೇಕು. ಕುರ್ಚಿ ತಿಳಿಸ್ಕೊಳ್ಳುತ್ತೆ, ಬೀರು ತಿಳಿಸ್ಕೊಳ್ಳುತ್ತೆ. ಆದರೆ ಇದು ತಿಳಿವಿನ ಸ್ವರೂಪ. ಇದು ಯಾವುದೋ ಬ್ರಹ್ಮ ಅರಿವಿನ ಸ್ವರೂಪ. ಅರಿವಿನ ಸ್ವರೂಪವನ್ನು ಅರಿಯೋದು ಹೇಗೆ? ಬೆಂಕಿಯನ್ನು ಸುಡೋದು ಹೇಗೆ? ಬೆಂಕಿಯನ್ನು ಸುಡೋಕ್ಕಾಗತ್ತಾ? ಯಾಕೆ? ಸುಡೋ ಸ್ವರೂಪ. ಅರಿವಿನ ಸ್ವರೂಪವನ್ನು ಅರಿಯೋದು ಹಾಗೆ ಅನ್ನುವಂತಹ ಪ್ರಶ್ನಾರ್ಥಗಳನ್ನು ಹಾಕೊಂಡು ಭಾಷ್ಯಕಾರರು ಇಲ್ಲ, ನಿಮ್ಮ ಪ್ರಮಾಣಗಳು ಪ್ರಪಂಚದಲ್ಲಿ ತಪ್ಪಲಿಕೆ ಮಾತ್ರವನ್ನೇ ಕಳೆಯುತ್ತೆ. ಇಲ್ಲೂ ಕೂಡ ಶಾಸ್ತ್ರವು ಕೂಡ ಆತ್ಮನ ಬಗ್ಗೆ ಇರುವ ತಪ್ಪು ಕಲ್ಪನೆ ಬಿಡಿಸುವುದರಿಂದ ಆತ್ಮನ ಗೊತ್ತುಪಡಿಸುತ್ತೆ ಹೊರತು ಇದು ಆತ್ಮ ಅಂತೇಳಿ ತಿಳಿಸೋದ್ರ ಮೂಲಕ ಆತ್ಮನ ತಿಳಿಸೋದಿಲ್ಲ, ತಿಳಿಸಬೇಕಾಗಿಲ್ಲ. ಯಾಕೆಂದರೆ ಆತ್ಮ ನೀವು ತಿಳ್ಕೊಳ್ಬೇಕು ಅನ್ನೋಕ್ಕೆ ಮುಂಚೆಯೇ ಆತ್ಮನಾಗಿ ಅರಿವಿನ ಸ್ವರೂಪನಾಗಿ ಬಿಟ್ಟಿದ್ದಾನೆ. ಹಾಗಾದ್ದರಿಂದ ಆತ್ಮನ ಬಗ್ಗೆ ಆರೋಪ ಮಾಡಿಕೊಂಡದನ್ನು ಬಿಟ್ಕೊಂಡ್ಬಿಟ್ರೆ ತಾನೇ ತೋರ್ಕೊಳ್ತಾನೆ. ಪದಾರ್ಥದ ಬಗ್ಗೆಯೂ ತಪ್ಪಲಿಕ್ಕೆ ಬಿಟ್ಕೊಂಡ್ಬಿಟ್ರೆ ತಾನೇ ಪದಾರ್ಥ ಗೊತ್ತಾಗತ್ತೆ ಹೊರತು ಅರಿವು ಮಾಡ್ಕೊಳ್ಳೋದಲ್ಲ, ಅರಿವು ಮಾಡ್ಕೊಳ್ಳೋಕೆ ಆಗೋಲ್ಲ. ಅರಿವು ವಸ್ತುತಂತ್ರ, ಕ್ರಿಯೆ ಇದೆಯಲ್ಲ ಅದು ಕರ್ತೃತಂತ್ರ. ಕ್ರಿಯೆ ಮಾಡೋಕ್ಕೆ ಬರುತ್ತೆ, ಕ್ರಿಯೆ ಬೇರೆ ಥರ ಮಾಡೋಕ್ಕೆ ಬರುತ್ತೆ, ಕ್ರಿಯೆಯನ್ನು ಬದಲಾಯಿಸೋಕ್ಕೂ ಬರುತ್ತೆ. ಆದರೆ ಅನುಭವವನ್ನು ಅರಿವನ್ನು ಮಾತ್ರ ಹಾಗೆ ಮಾಡೋಕ್ಕೆ ಬರೋದಿಲ್ಲ ಅಂಥೇಳಿ ಅನುಭವಕ್ಕೆ ಹೊಂದಿಸಿ ವೇದಾರ್ಥವನ್ನು ತೋರಿಸಿಕೊಟ್ಟಂಥ ಒಂದು ಹೆಗ್ಗಳಿಕೆ ಶಂಕರಾಚಾರ್ಯ. ಎಲ್ಲರೂ ಕೂಡ ರಾಮಾನುಜರಾಗಲಿ, ಮಧ್ವಾಚಾರ್ಯರಾಗಲಿ, ಕುಂಬಾರ್ಕರಾಗಲಿ, ವಲ್ಲಭದ್ವೈತನ ಚೈತನ್ಯ ಎಲ್ಲರೂ ಕೂಡ ಶ್ರದ್ಧಾ ಮಾತ್ರವಾಗಿಯೇ ಪರಮಾತ್ಮನ ಹೇಳ್ತಾರೆ ಹೊರತು ಅನುಭವದಲ್ಲಿ ಕೊನೆಗಾಣಿಸಿ ಯಾರೂ ಆತ್ಮನ ಹೇಳಿದೆ. ಶಂಕರಾಚಾರ್ಯರು ಸರ್ವಾನುಭೂ ಪರಿಷತ್ತಲ್ಲಿದೆ. ಅದೇ ಬ್ರಹ್ಮ ಅಪೂರ್ವ ಮಂಗಲಮನಂತರಂ ಅಯಮಾತ್ಮ ಬ್ರಹ್ಮ ಸರ್ವಾನುಭೂ, ಸರ್ವ ಅನುಭವ ಸ್ವರೂಪನಾಗಿದ್ದಾನೆ ಅಂತ ಪರಿಷತ್ ಹೇಳ್ತಾ ಇರೋದನ್ನು ಯುಕ್ತಿ ದೃಷ್ಟಾಂತ ಶಾಸ್ತ್ರವಾಕ್ಯದಿಂದ ಭಾಷ್ಯಕಾರರು ನಮ್ಮ ಅನುಭವ ಬರುವನಾಗಿದ್ದಾನೆ ಪರಮಾತ್ಮ ಅಂತ ತೋರಿಸ್ಕೊಟ್ಟದ್ದು ನನ್ನ ಹೆಗ್ಗಳಿಕೆ ಆಚಾರ್ಯರು. ನನ್ನ ಭಾಳ ವಿಶೇಷ. ಈ ರೀತಿ ಎರಡನೇ ವಿಚಾರವನ್ನು ಹೇಳ್ಬೋದು. ಇನ್ನು ಧರ್ಮರಕ್ಷಣೆಯಲ್ಲಿ ಅವರು ಎಲ್ಲವೂ ಬ್ರಹ್ಮವೇ ಅಂತ ಸಾರಿದರೂ ಕೂಡ ಲೋಕದ ವ್ಯವಸ್ಥೆಗೆ ಏನು ನಿಯಮ ಇದೆಯೋ ಅದು ಯಾವುದನ್ನು ತೆಗೆದುಹಾಕಲಿಲ್ಲ. ಪ್ರತಿಯೊಬ್ಬರು ಅವರವರ ಧರ್ಮ, ಅವರವರ ಆಶ್ರಮಿಕರ ನಡವಳಿಕೆ ಏನು ಅದರಂತೆ ನಡ್ಕೋಬೇಕು ಅಂತಂದರೆ ಹೊರತು ನೀವೆಲ್ಲ ಬ್ರಹ್ಮನಾಗಿದ್ದೀರಾ, ನಿಮ್ಗೆ ಏನಿದು ಪುಣ್ಯ ಪಾಪವಿಲ್ಲ, ಏನು ತಿಂದರು, ಏನು ಕುಡಿದ್ರು, ಏನು ಮಾಡಿದ್ರು ನಿಮ್ಗೇನು ದೋಷ ಇಲ್ಲ ಅಂತ ಹೇಳಿಲ್ಲ. ಅದನ್ನು ಮಾಡೋಕ್ಕೆ ಹೋಗಲಿಲ್ಲ. ಯಾಕೆಂದರೆ ತತ್ವದೃಷ್ಟಿಯಿಂದ ಪರಮಾರ್ಥ ಸ್ವರೂಪ ಆ ರೀತಿ ಇದ್ದರೂ ದೇಹದಿಂದ ನಡ್ಕೋಬೇಕಾದ್ರೆ ನೀವು ವರ್ಣಾಶ್ರಮಕ್ಕೆ ಒಟ್ಕೊಂಡೇ ನಡ್ಕೋಬೇಕು. ವರ್ಣಾಶ್ರಮವನ್ನು ಮೀರಿ ನಡ್ಕೊಳ್ಳೋದು ಖಂಡಿತ ಸರಿಯಾಗುತ್ತಲ್ಲ ಅಂಥೇಳಿ ಯಾವ ಕಾರಣಕ್ಕೂ ಸುಳ್ಳು ಹೇಳೋದು, ವಂಚನೆ ಮಾಡೋದು, ಕಳ್ತನ ಮಾಡೋದು, ಕಪಟತನ, ಅಮ್ಮ ಮೇಲೆ ಕೂತ್ಕೊಳ್ಳಿ, ಹಿಂಗಾಗಲ್ಲ ಆಗತ್ತಾ, ಈ ತರಹ ನಡವಳಿಕೆಯನ್ನು ಅವರು ಒಪ್ತಾ ಇದ್ದಾರೆ. ಹಾಗಾಗಿ ವಿಶೇಷವಾಗಿ ಶಾಸ್ತ್ರದಲ್ಲಿ ಅಪಾರವಾದ ಶ್ರದ್ಧೆ. ಅವ್ರ ಕರ್ಮ ಅಂದರೆ ಕರ್ಮ ಅಗ್ನಿಹೋತ್ರಾದೀಮೇವ. ಚಂಡಿಕಾ ಹೋಮ ಕರ್ಮ ಅನ್ನಲ್ಲ, ರುದ್ರಹೋಮ ಕರ್ಮ ಅಲ್ಲ, ನವಗ್ರಹ ಹೋಮ ಕರ್ಮ ಅನ್ನಲಿಲ್ಲ, ಸ್ಮಾರ್ಥ ಕರ್ಮ, ಪುರಾಣ ಯಾವುದನ್ನು ಕರ್ಮ. ಅವು ಕರ್ಮ ಅಂದ್ಮೇಲೆ ಅಗ್ನಿಹೋತ್ರಾದೀಮೇವ ಕರ್ಮಾಣಿ, ವೈದಿಕ ಕರ್ಮವನ್ನು ಬಹಳ ಮುಖ್ಯವಾಗಿ ಇಟ್ಕೊಂಡ್ರು. ಅದಕ್ಕೆ ಯೋಗ್ಯತೆ ಇಲ್ಲದವರು, ಯೋಗ್ಯರಲ್ಲದವರು ಎರಡೂ ಇದೆ. ಬ್ರಾಹ್ಮಣನಾಗಿ ಯೋಗ್ಯತೆ ಇಲ್ಲದವರು ಇರ್ತಾರೆ, ಅಧಿಕಾರವೇ ಇಲ್ಲದೆ ಯೋಗ್ಯರಲ್ಲದವರಾಗಿರ್ತಾರೆ. ಅವರಿಗೂ ಕೂಡ ತಾವು ಆತ್ಮೋದ್ಧಾರಕ್ಕೆ ಯಾವ ಕರ್ಮವನ್ನು ಕೈಗೊಳ್ಳಬೇಕು ಅಂತೇಳಿ ಅದರಲ್ಲಿ ಪುರುಷಮಾತ್ರ ಸಂಬಂಧೀನಿ ಜಪೋಪವಾಸಾದೀನಿ ಕರ್ಮಾಣಿ ಆತ್ಮಜ್ಞಾನೋತ್ಪತ್ತಿಯೇ ಸಹಕಾರಿಣಿ ಭವಂತಿ ಎಂದು ಭಾಷ್ಯಕಾರ ಬರೀತಾರೆ. ಹಾಗಾಗಿ ಭಾಷ್ಯಕಾರರ ಒಂದು ಹೃದಯ ಎಷ್ಟು ವಿಶಾಲ ಅಂತಂದರೆ ಜಗತ್ತಿನ ಪ್ರತಿಯೊಬ್ಬರಿಗೂ ಆತ್ಮೋದ್ಧಾರಕ್ಕೆ ಅವಕಾಶ ಉಂಟು. ಎಲ್ಲರೂ ಕೂಡ ಆತ್ಮಜ್ಞಾನ ಪಡ್ಕೋಬಹುದು. ಅವರವರ ಮಾರ್ಗದಲ್ಲೇ ಅವ್ರು ಹೋಗಬೇಕು. ನಾನು ಎಲ್ಲರೂ ಅಗ್ನಿಹೋತ್ರವನ್ನೇ ಮಾಡ್ತೀನಿ, ಎಲ್ಲರೂ ಕೂಡ ಒಂದೇ, ಹಾಗೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಯಾಕೆಂದರೆ ವರ್ಣಾಶ್ರಮ ವ್ಯವಸ್ಥೆ ಏನು ಶಾಸ್ತ್ರ ಗೊತ್ತು ಮಾಡಿದೆ ಅದನ್ನು ಮುರಿಬಾರದು. ವರ್ಣಾಶ್ರಮ ಅನ್ನೋದು ಬಹಳ ಶ್ರೇಷ್ಠವಾದಂಥ ಒಂದು ಧರ್ಮ, ಅದಕ್ಕೆ ಗೌರವ ಕೊಡಲೇಬೇಕು ಅನ್ನೋದನ್ನು ಭಾಷ್ಯಕಾರರು ಭಾಳ ಒತ್ತಿ ಹೇಳಿದ್ದಾರೆ. ಅದ್ರ ಬಗ್ಗೆ ಯಾವ ಕಾರಣಕ್ಕೂ ಇದು ಮಾಡಿದ್ದೀನಿ. ಆಮೇಲೆ ಭಾಷ್ಯಕಾರರು ನಾವು ಏನು ಮಾಡಬೇಕು ಎಂಬುದನ್ನು ಹೇಳಿದ್ದಾರೆ ಅನ್ನೋದನ್ನು ಒಂದು 4-5 ಪ್ರಶ್ನೆ ಇಟ್ಟಿದ್ದಾರೆ. ಅಲ್ಲಿ ನಿಜವಾಗಿ ನಾವುಗಳು ಎಲ್ಲಿದ್ದೀವಿ, ನಮಗೆ ಏನು ಆಗಬೇಕಾಗಿದೆ ಅನ್ನೋದು ಯೋಚನೆ ಮಾಡಿ. ಒಂದು ಏನು ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ದುಃಖ ಬೇಡ, ಸುಖ ಬೇಕು ಅನ್ನೋದು ಯಾರೂ ಹೇಳ್ಕೊಡದೇ ಇರುವಂತಹ ಒಂದು ಗುಣ ಇದೆ.
ಯಾರಿಗೂ ದುಃಖ ಪರಿಹಾರ ಮಾಡ್ಕೊ, ದುಃಖ ನಿಂಗೆ ಬೇಡ ಕಣೋ, ನಿಂಗೆ ಸುಖ ಪಡ್ಕೋಬೇಕು ಕಣೋ ಅಂತಂದರೆ, ಅಯ್ಯೋ ನಂಗೆ ಸುಖ ಬೇಕು, ನಂಗೆ ಸಹಜ. ಮಾಭೂದನ್ನಪಿ ಮೇ ದುಃಖಂ ಸುಖೀ ಸ್ಯಾಂ ಸರ್ವದಾ ಅಹಂ. ನಾನು ಯಾವಾಗಲೂ ಸುಖಿಯಾಗಿರಬೇಕು, ನನಗೆ ಯಾವಾಗಲೂ ದುಃಖ ಬೇಡ ಅನ್ನೋದು ಪ್ರಾಣಿ ಮಾತ್ರಕ್ಕೆ, ಮನುಷ್ಯ ಮಾತ್ರ ಅಲ್ಲ. ಒಂದು ಹಸು, ಎಮ್ಮೆ, ಕತ್ತೆ, ನಾಯಿ ಇರಲಿ, ಕಾಡು ಪ್ರಾಣಿ ಇರಲಿ, ಯಾವುದಕ್ಕೂ ದುಃಖ ಬೇಡ, ಸುಖ ಬೇಕು. ಯಾಕೆಂದರೆ ಅದು ಆತ್ಮನ ಸ್ವಭಾವ. ಆತ್ಮ ಸುಖ ಸ್ವರೂಪ, ಆನಂದ ಸ್ವರೂಪ. ನಮ್ಮ ಸ್ವಭಾವ ಸ್ವರೂಪ ಏನೋ ಅದು ನಮಗೆ ಇಷ್ಟವಾಗುತ್ತೆ ಹೊರತು ಡೂಪ್ಲಿಕೇಟ್ ವಿಕೃತಿ ರೂಪ ಇದೆಯಲ್ಲ ಅದು ನಮಗೆ ಯಾವತ್ತಿಗೂ ನಿಲ್ಲೋದಿಲ್ಲ, ಇಷ್ಟವಾಗೋದಿಲ್ಲ, ಅರ್ಥವೂ ಇಲ್ಲ. ಹಾಗಾಗಿ ಸುಖಿಯಾಗಬೇಕು ಅಂದರೆ ಏನು ಅನ್ನೋದನ್ನು ಭಾಷ್ಯಕಾರರು ಪ್ರಾಣಿನಾಂ ಸುಖಾವಾಪ್ತಿಯೇ ಧರ್ಮೋ ವಿಧೀಯತೆ ದುಃಖ ಪರಿಹಾರಾಯ ಅಧರ್ಮ ನಿಷಿಧ್ಯತೆ ಅಂತ ಸಾಮಾನ್ಯ ಸೂತ್ರ ಬರೀತಾರೆ. ಯಾರಿಗೆ ಪ್ರಾಣಿಗಳು ಅಂದ್ಕೊಂಡಾಗ ಮನುಷ್ಯರು ಅಂದ್ಕೊಂಡಿದ್ದಾರೆ. ಅವರಿಗೆ ಸುಖ ಪ್ರಾಪ್ತಿ ಆಗಬೇಕು ಅಂದರೆ ನೀವು ಪುಣ್ಯವಂತರಾಗಬೇಕು. ಪುಣ್ಯವಂತರಾದರೆ ಸುಖವನ್ನು ಪಡಿತೀರ. ನಿಮಗೆ ದುಃಖ ಬೇಡ ಅಂತ ಅನ್ನೋದಾದರೆ ಅಧರ್ಮನ ಬಿಡಬೇಕು. ಅಧರ್ಮ ಆಚರಣೆ ಅನುಷ್ಠಾನ ಮಾಡಿದರೆ ದುಃಖ ಕಟ್ಟಿಟ್ಟ ಬುದ್ಧಿ. ಪುಣ್ಯ ಸುಖ ಬೇಕು ಅಂದರೆ ಪುಣ್ಯಾಚರಣೆ ಧರ್ಮಾಚರಣೆ ಮಾಡಿದರೆ ನಿಮಗೆ ಆಟೋಮೆಟಿಕ್ಕಾಗಿ ಸುಖ ಆಗುತ್ತೆ. ನಿಮ್ಗೆ ಯಾವ ಸಂಗೀತ ಇರಬೇಕಾಗಿಲ್ಲ, ಅಥವಾ ಯಾವುದೇ ಭೋಗೋಪಕರಣ ಇರಬೇಕಾಗಿಲ್ಲ. ಮನಸ್ಸು ನಿರ್ಮಲವಾಗಿಬಿಟ್ರೆ ಅಲ್ಲೇ ಆನಂದವಾಗಿರ್ತೀರ, ಖುಷಿಯಾಗಿರ್ತೀರ. ನಮ್ಮ ಅನುಭವದಲ್ಲಿದೆ. ಒಂದೊಂದು ದಿವಸ ನಮಗೆ ಏನೋ ಒಂದು ಸಲ ತೃಪ್ತಿ, ಸಮಾಧಾನ, ಪ್ರೆಸೆಂಟ್ ಆನಂದ ಆಗಿರ್ತೀವಿ. ಏನು ಕಾರಣ ಗೊತ್ತಿದ್ರೆ ಏನೂ ಇರಲ್ಲ, ಏನು ತಿಂದಿರಲ್ಲ, ಕುಡಿದಿರಲ್ಲ, ನೋಡಿರಲ್ಲ, ಮಾಡಿರಲ್ಲ, ಅದು ಕೂಡ ಸಂತೋಷ ಆಗಿರ್ತೀವಿ. ಒಂದೊಂದು ದಿವಸ ಅದೆಲ್ಲ ನೋಡಿ ಮಾಡಿದ್ರು ಕೂಡ ಯಾಕೋ ಬೇಜಾರು, ಸಂತೋಷವೇ ಇಲ್ಲ, ನೆಮ್ಮದೇ ಇಲ್ಲ ಅಂತ ಇರ್ತೀವಿ. ಅಂದರೆ ಏನಾಯಿತು, ನಮ್ಮ ಮನಸ್ಸು ಪ್ರಸನ್ನವಾಗುವುದಕ್ಕೆ, ತಿಳಿಯಾಗುವುದಕ್ಕೆ ಪುಣ್ಯಕರ್ಮ ಸಾಧನ. ಅದನ್ನು ಶಾಸ್ತ್ರ ಕಂಡುಕೊಂಡಿದೆ. ಅದನ್ನು ಭಾಷ್ಯಕಾರರು ಹೊತ್ಕೊಟ್ಟಿದ್ದಾರೆ. ಯಾವತ್ತಿಗೂ ಪುಣ್ಯವಂತರಾಗಿದ್ದರೆ ನೀವು ಇಹಲೋಕದಲ್ಲೂ ಪರಲೋಕ ಸುಖವಾಗಿರ್ತೀರ. ಆದರೆ ಎಷ್ಟೇ ಪುಣ್ಯಕರ್ಮ ಮಾಡಿ ಏನೇ ಸುಖವನ್ನು, ಸ್ಥಾನವನ್ನು ಗಳಿಸಿದರೂ ಅದು ಯಾವುದೂ ಶಾಶ್ವತವಲ್ಲ, ನಿತ್ಯವಲ್ಲ. ಅದನ್ನು ಹೇಳ್ತಾರೆ ಭಾಷ್ಯಕಾರರು. ನಿಮಗೆ ನಿತ್ಯವಾದ, ಶಾಶ್ವತವಾದ, ಸತ್ಯವಾದ ಆನಂದ ಸುಖ ಬೇಕು ಅಂದರೆ ಸತ್ಯವನ್ನೇ ಕಂಡುಕೊಂಡು, ಅದಕ್ಕೆ ಬೇರೆ ಆಪ್ಷನ್ ಇಲ್ಲ. ಯಾಕೆಂದರೆ ಮಾಡಿ ಪಡೆದದ್ದು ಪರ್ಮನೆಂಟ್ ಆಗೋಲ್ಲ. ಯಾವುದನ್ನೇ ಆಗಲಿ ನಾವು ಮಾಡಿದ್ದೀವಿ ಅಂದರೆ ಮಾಡಿದ್ದು ಆರಂಭ ಮತ್ತು ಮುಗಿಯುತ್ತೆ. ಆರಂಭ ಅಂತ್ಯ ಇರುವಂತಹ ಕರ್ಮಕ್ಕೆ ಫಲವೂ ಆರಂಭ ಅಂತ್ಯ ಇರೋದೇ ಫಲ ಆಗುತ್ತೆ ಹೊರತು ಅನಿತ್ಯವಾದ ಕರ್ಮಕ್ಕೆ ನಿತ್ಯ ಫಲ ಆಗೋದಿಲ್ಲ. ಆದರೆ ಜ್ಞಾನ ಇದೆಯಲ್ಲ, ನಿತ್ಯನಾದ ಪರಮಾತ್ಮನನ್ನು ಕಂಡುಕೊಳ್ಳೋದಾದ್ರಿಂದ ನಿತ್ಯ ಸ್ವರೂಪನಾದ ಪರಮಾತ್ಮನಲ್ಲಿ ನಿಂತು ನಿತ್ಯವಾದಂತಹ ಮೋಕ್ಷವನ್ನು, ಆನಂದವನ್ನು ಪಡ್ಕೊಳ್ತಾನೆ ಅನ್ನೋದನ್ನು ಭಾಷ್ಯಕಾರರು ಯುಕ್ತಿ ಕೊಟ್ಟು, ದೃಷ್ಟಾಂತ ಕೊಟ್ಟು, ನಿಮಗೆ ಪರ್ಮನೆಂಟ್ ಶಾಶ್ವತವಾದ ಆನಂದ ಬೇಕು ಅಂದರೆ ತದ್ವಿಜ್ಞಾನಾರ್ಥಂ ಸ ಗುರುಮೇವಾಧಿಗಚ್ಚೇ ಅಂತ ಅವ್ರು ಹೇಳಿದ್ದಾರೆ. ನಿಮಗೆ ಪರಮಾರ್ಥ ತತ್ವ ಗೊಳ್ಕೋಬೇಕು, ನಿತ್ಯವಾದ ಆನಂದ ಬೇಕು ಅಂದರೆ ಸತ್ಯನಾದ ಪರಮಾತ್ಮನ ತತ್ವ. ಅದು ನಮ್ಮಗಳ ಬುದ್ಧಿಗೆ ಸಾಕ್ಷಿಯಾಗಿ ಹೃದಯಗೂ ಹೇಳಿ ಹೋಗ್ತಕ್ಕಂಥ. ನಾವು ಅದು ಅಂತ ಯಾತಕ್ಕೆ ಹೇಳ್ತೀವಿ ಅಂದರೆ ಅದಾಗಿರುವ ದೇಹಾದಿಗಳು ನಾನು ಅಂದ್ಕೊಂಡಿದ್ದರಿಂದ ನಾನಾದ ಪರಮಾತ್ಮ ಅದಾಗ್ಬಿಟ್ಟಿದ್ದಾನೆ. ನಿಜವಾಗಿ ನಾನು ಅದು ಅದಲ್ಲ, ನಾನೇ ಸ್ವರೂಪ. ಇದು ನಾನು. ಯಾವುದು ದೇಹಾದಿಗಳು ಇದು ಅಥವಾ ಅದು, ದೇಹಾದಿಗಳನ್ನು ಅದು ಇದು ಅಂತ ಅನ್ಬಹುದು. ಸ್ವರೂಪವನ್ನು ಅದು ನಾವು ಅಂತ ಇದ್ದೀವಿ ಅಂದರೆ ಅದಾದ ದೇಹಾದಿಗಳು ನಾನು ಮಾಡ್ಕೊಂಡಿದ್ದರಿಂದ ನಾನಾದ ಪರಮಾತ್ಮ ಅದಾಗ್ಬಿಟ್ಟಿದ್ದಾನೆ. ಹಾಗಾಗಿ ನಮ್ಮ ಪಾಲಿಗೆ ನಮ್ಮ ಸ್ವರೂಪವೇ ಆದ ಬ್ರಹ್ಮಸ್ವರೂಪ ಹೊರಟವಾದ್ದರಿಂದ ಇದನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಸರಿಯಾದಂತಹ ಗುರುವಿನ ಶ್ರೀ ಸಾಧನೆಗಳನ್ನು ಕೈಗೊಳ್ಳಬೇಕು ಅಂತ ಅವರು ಹೇಳುವಾಗ, ಸಾಧನೆಗಳನ್ನು ಹೊರಗಡೆಯಿಂದ ಬೇರೆ ಟೈಮಲ್ಲಿ ಮಾಡ್ಕೊಳ್ಳೋದು ಒಂದು. ಇನ್ನು ತತ್ವಜ್ಞಾನ ಮಾಡ್ಕೊಳ್ಬೇಕಾದರೆ ವಾಕ್ಯವನ್ನು ಅನುಭವಕ್ಕೆ ಹೊಂದಿಸ್ಕೊಳ್ಳೋದು ಬಹಳ ಮುಖ್ಯವಾದದ್ದು. ಯಾಕಂದರೆ ವಾಕ್ಯ ಪ್ರಮಾಣವಾದ ವಾಕ್ಯ ಪ್ರಮೇಯದ ಬಗ್ಗೆ ಪ್ರಮಿತಿಯನ್ನು ಉಂಟು ಮಾಡುತ್ತೆ. ಪ್ರಮಿತಿಯಿಂದ ಅರಿವು. ಪ್ರಮೇಯ ಅಂದರೆ ತಿಳಿದುಬೇಕಾದ ವಸ್ತು. ಕಣ್ಣು ಪ್ರಮಾಣ, ರೂಪ ಪ್ರಮೇಯ. ಅದರಿಂದ ಒಂದು ಅರಿವಾಗತ್ತೆ, ಒಂದು ವಸ್ತುವಿನ ಅರಿವಾಗತ್ತೆ. ಆ ಅರಿವು ಪ್ರಮಿತಿ. ಪ್ರಮಾತೃ ನಾನು, ಪ್ರಮಾಣ ಇಂದ್ರಿಯಗಳು, ಪ್ರಮೇಯ ವಿಷಯ. ಅದನ್ನು ಗೊತ್ತು ಮಾಡಿಕೊಂಡಾಗ ಒಂದು ಅನುಭವ ಅರಿವಾಗೋದು ಪ್ರಮಿತಿ. ಈಗ ಪ್ರಮಾಣ ಪ್ರಮೇಯ ಪ್ರಮಿತಿ ಅಂದರೆ ಪ್ರಮಾತ ಪ್ರಮಾಣ ಪ್ರಮೇಯ ಪ್ರಮಿತಿ ಅಂತ ಈ 4 ವಿಭಾಗ ಇದೆಯಲ್ಲ, ಇದು ಕೂಡ ಸ್ವರೂಪದ ಪರಿಚಯದಿಂದ ಗೆದ್ದುಕೊಂಡಂಥ ವಿಭಾಗ ಇದೆ. ನಿಜವಾಗಿ ಈ 4ಕ್ಕೆ ಅವಕಾಶ ಇಲ್ಲ. ಏನು ಮೂಲತಃ ಪ್ರಮಾತೃ ಅಂದರೆ ನಾನು ಅನ್ನೋದಿದೆಯಲ್ಲ, ಆ ನಾನು ಅನ್ನುವ ರೂಪವೇ ಕಲ್ಪಿತ ರೂಪ, ನಿಜ ರೂಪ ಅಲ್ಲ.
ಯಾಕೆ ನಿಜರೂಪ ಅಲ್ಲ ಅಂದರೆ, ನಿಜರೂಪ ಆದರೆ ಯಾವಾಗಲೂ ಇರಬೇಕು. ಯಾವುದು ಬಂದು ಹೋಗಿ ಮಾಡುತ್ತೋ, ತೋರಿ ಮರೆಯಾಗುತ್ತೋ ಅದು ಪರ್ಮನೆಂಟ್ ರೂಪ ಅಲ್ಲ. ಹೇಗೆ ನೀವು ಗುಳ್ಳೆ ತೋರುತ್ತೆ, ಒಡೆದೋಗುತ್ತೆ. ಅದನ್ನು ಗುಳ್ಳೆ ಅನ್ನೋದು ನೀರಿನ ನಿಜ ರೂಪ ಅಲ್ಲ. ನೀರಾಗಿರೋದು ಅದರ ನಿಜ ರೂಪ. ಅದು ಯಾವಾಗ ಬಿಟ್ಟು ಹೋಗೋದಿಲ್ಲ. ಯಾವುದು ಕೃತಕವಾಗಿ ಬರುತ್ತೋ ಅದು ಬಂದು ಹೋಗಿ ಮಾಡ್ತೀವಿ. ನಾನು ಅನ್ನೋದಕ್ಕೆ ಅಂತಃಕರಣ ಅನ್ನುವಂತಹ ಒಂದು ಉಪಾಧಿ ಬೇಕು. ಇಂದ್ರಿಯ, ಮನಸ್ಸು, ದೇಹ ಅಂತಿರಬೇಕು. ಅವುಗಳಲ್ಲಿ ಚೈತನ್ಯದ ಪ್ರತಿಫಲನವಾದಾಗ, ಅಂದರೆ ಆಭಾಸವಾದಾಗ ಅದು ನಾನು ತೆಗೆದುಕೊಳ್ಳುತ್ತೆ. ಆ ನಾನು ಎಚ್ಚರದಲ್ಲಿ ನಾನೇ ಬೇರೆ, ಕನಸಿನಲ್ಲಿ ನಾನೇ ಬೇರೆ. ಯಾಕೆಂದರೆ ಎಚ್ಚರದಲ್ಲಿ ದೇಹನ್ಯಮಗಳು, ಅದು ಸುಖ ದುಃಖಾದಿಗಳು ಕನಸಲ್ಲಿರಲ್ಲ. ಕನಸಿನ ಸುಖ ದುಃಖಾದಿಗಳು ಎಚ್ಚರಕ್ಕೆ ಬರೋದಿಲ್ಲ. ಆದರೆ ತಾನಾದ ನಾನು ಒಂದಕ್ಕೂ ತೊಡಕಿಯಾಗಿರುವ, ನಾನು ಅದನ್ನು ಬೆಳಗುತ್ತಿರುವಂಥ ಚೈತನ್ಯ ಇದೆಯಲ್ಲ, ಅದು ಎಚ್ಚರಕ್ಕೂ ಕನಸಿಗೂ ಈಕ್ವಲ್ ಆಗಿದೆ, ಸಮಾನವಾಗಿದೆ. ಇದೆಲ್ಲವೂ ಭಗವಂತ ಮಹಾಭೂತ ಅಹಂಕಾರೋ ಬುದ್ಧಿ ವ್ಯಕ್ತಮೇವತೆ ಅಂತ ಹೇಳಿ ಅಹಂಕಾರವಲ್ಲ ಕ್ಷೇತ್ರವೇ ಅನಾತ್ಮವೇ ಅಂತ ಪಟ್ಟಿ ಮಾಡಿದ್ದೇನೆ. ಅಹಂಕಾರ ಅಂದರೆ ನಾವು ಕನ್ನಡ ಜಂಬ ಅಂತೀವಿ, ವೇದಾಂತದಲ್ಲಿ ನಾನು ಅನ್ನೋ ಅನಿಸಿಕೆ ಫೀಲಿಂಗ್ ಇದೆ, ಅದೇ ಅಹಂಕಾರ. ಅದು ಕೂಡ ಬಂದು ಹೋಗಿ ಮಾಡೋದ್ರಿಂದ ಅದು ನಮ್ಮ ಸ್ವರೂಪ ಅಲ್ಲ. ಇನ್ನು ಅಹಂಕಾರ ನಾನು ಅನ್ನೋದೇ ನಮ್ಮ ಸ್ವರೂಪ ಅಲ್ಲ ಅಂದರೆ ಇನ್ನು ಬುದ್ಧಿ, ಮನಸ್ಸು, ಇಂದ್ರಿಯ, ದೇಹ ನಾನಲ್ಲ ಅಂತ ಹೇಳಬೇಕಾಗೇ ಇಲ್ಲ. ಇದು ಒಂದು ರೀತಿ. ಎರಡನೇದಾಗಿ ಯಾವ್ಯಾವುದು ಅರಿವಿಗೆ ಗೋಚರವಾಗುತ್ತೋ ಅದು ನಾನಲ್ಲ. ಇವಾಗ ನಮ್ಮ ಅರಿವಿಗೆ ಈ ಪುಸ್ತಕ ಕಾಣುತ್ತೆ, ಈ ಕನ್ನಡಕ ಕಾಣುತ್ತೆ, ಕಾಣಿಸಿಕೊಂಡದ್ದು ನಾನಲ್ಲ. ನಾನು ಯಾರೋ ಕಾಣುವಾತನು. ಕಾಣುವಾತನು ನಾನೇ ಹೊತ್ತು ಕಾಣಿಸಿಕೊಂಡದ್ದು ನಾನಲ್ಲ. ಕಾಣುವಾತನು ಅಂದರೆ ಕಾಣುವುದಲ್ಲಿ ಎರಡು ತರಹ. ಕ್ರಿಯಾರೂಪವಾಗಿ ಕಾಣುವುದೊಂದು, ಕಾಣಿಸಿಕೊಂಡದ್ದರ ವಸ್ತುವಿನ ಕಡೆಯಿಂದ ಕಾಣುವಾತನು ಅಂತ ಅನಿಸ್ಕೊಂಡೋದು ಇನ್ನೊಂದು. ಹೇಗೆ ಅಂದರೆ ಆತ್ಮನು ಕಾಣುವಾತನು ಅಂದರೆ ಕಾಣೋ ಕ್ರಿಯೆ ಮಾಡೋಲ್ಲ. ಸೂರ್ಯ ಬೆಳಗ್ತಾನೆ ಅಂದರೆ ಬೆಳಗೋ ಕ್ರಿಯೆ ಮಾಡೋಲ್ಲ. ಸೂರ್ಯ ಇರೋದ್ರಿಂದಲೇ ಬೆಳಕು ಹೇಗೆ ಬರುತ್ತದೋ, ಆತ್ಮನ ಮುಂದೆ ತೋರಿದ ಪ್ರಪಂಚವು ಆತ್ಮನಿಗೆ ವಿಷಯವಾಗಿ ಬಿದ್ದುಕೊಳ್ಳುತ್ತೆ. ಅದು ಆತ್ಮ ಬೆಳಗೋದು ಅಂತಿಲ್ಲ, ಅದನ್ನು ಅರಿಯೋದು ಅಂತಿಲ್ಲ. ಇದು ಅರಿಸ್ಕೊಳ್ಳುತ್ತಲ್ಲ, ಅರಿಸಿಕೊಂಡ ಪ್ರಪಂಚದ ಕಡೆಯಿಂದ ಆತ್ಮ ಅರುತ ಅಂತ ಅಧ್ಯಾರೋಪ. ಆ ಅರಿಯುವಿಕೆ ಇದರ ಆತ್ಮನ ಅರಿವಿಕೆ ಅದು ವರ್ಬಲ್ ಫಾರ್ಮ್ ಅಲ್ಲ, ಅದು ಕ್ರಿಯಾರೂಪ ಅಲ್ಲ. ತಾನು ಹಾಗೆ ಇದ್ದು ಅದು ಅರಿಸಿಕೊಂಡದ್ದನ್ನು ಆತ್ಮ ಅರುತ ಅಂತಂತೀವಿ. ಹಾಗಾಗಿ ಆತ್ಮನ ಅರಿವಿನ ಸ್ವರೂಪವನ್ನು ನಾವು ಅರಿಯೋದು ಅಂತನ್ನುವಾಗ ಆತ್ಮನ ಬಗ್ಗೆ, ನಮ್ಮ ಬಗ್ಗೆ ನಮಗೆ ಒಂದು ತಪ್ಪು ಕಲ್ಪನೆ ಇದೆ. ಇದನ್ನು ಶಾಸ್ತ್ರಕಾರನ್ನು ತೋರಿಸ್ಕೊಡ್ತಾರೆ. ನಮಗೆ ಹುಟ್ಟಾಗ ಗೊತ್ತಿಲ್ಲ, ನಮಗೆ ನಮ್ಮ ಬಗ್ಗೆ ತಪ್ಪಲಿಕೆ ಇದೆ, ನಮಗೆ ಗೊತ್ತಿಲ್ಲ. ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿಪ್ಪ, ಯಾರಾದರೂ ನಮ್ಮ ಬಗ್ಗೆ ಉಪದೇಶ ಮಾಡೋಕ್ಕೋದ್ರೆ ಸಾಕು ಸುಮ್ಮನಿರಿ, ಏನು ಹೇಳಬೇಕಾಗಿಲ್ಲ, ನಂಗೆ ಚೆನ್ನಾಗಿ ಗೊತ್ತು ನನ್ನ ಬಗ್ಗೆ, ಏನು ನಿಮ್ಮತ್ತೆ ನನ್ನನ್ನು ನಾನು ತಿಳ್ಕೋಬೇಕಾಗಿಲ್ಲ, ನಾವು ಬೈತೀವಿ. ಆದರೆ ನಾವು ಇಲ್ಲಿ ದೇಹಾದಿನಷ್ಟನ್ನೇ ನಾನು ಅಂದ್ಕೊಂಡು ಗೊತ್ತಿದೆ ಅಂತ ಇದ್ವಿ ಹೊರತು, ಜ್ಞಾನಿಗಳು ಉಪನಿಷತ್ತು ಹೇಳುವಾಗ ನಮ್ಮ ಸ್ವರೂಪ ಅದು ನಮಗೆ ಗೊತ್ತೇ ಇಲ್ಲ. ಗೊತ್ತಿಲ್ಲ ಅನ್ನೋದು ಅನುಭವ ಇದೆ, ಅದು ಹೇಗಿದೆ ಅಂತ ಗೊತ್ತಿಲ್ಲ. ಅದು ಗೊತ್ತಿಲ್ಲ ಅನ್ನೋದು ಎರಡು ತರಹ. ಇವಾಗ ಸ್ವರ್ಗದಲ್ಲಿ ಯಾವುದೋ ಒಂದು ಪಾರಿಜಾತ ವೃಕ್ಷ ಇದೆ, ಅದು ಗೊತ್ತಿಲ್ಲ ಅಂದರೆ ನಮ್ಗೆ ಇದನ್ನು ಗೊತ್ತು ಮಾಡ್ಕೊಳ್ಳೋಕೆ ಆಗೋದೇ ಇಲ್ಲ. ಆದರೆ ಆತ್ಮ ಗೊತ್ತಿಲ್ಲ ಅನ್ನುವಾಗ ಹಾಗಲ್ಲ, ಹೇಗೋ ಗೊತ್ತಾಗಿದ್ದಾನೆ, ಗೊತ್ತಾಗಿರೋ ತಪ್ಪಾಗಿ ಗೊತ್ತಾಗಿದ್ದಾನೆ. ತಪ್ಪಾಗಿ ಗೊತ್ತಾಗಿರೋದ್ರಿಂದ ಆ ತಪ್ಪಿನಕ್ಕೆ ಬಿಡಿಸಿಬಿಟ್ರೆ ಸಾಕು, ಅದು ತೋರ್ಕೊಂಡ್ಬಿಡುತ್ತೆ. ಇದು ವೇದಾಂತ ಉಪನಿಷತ್ತು ಮಾಡುವ ಕೆಲಸ ಏನು ಅಂದರೆ ನಮ್ಮ ಮೇಲೆ ನಾವು ಹುಟ್ಟಾಕಿಕೊಂಡ ವಿಶೇಷವನ್ನು ಬಿಡಿಸೋದಷ್ಟನ್ನೇ ಮಾಡುತ್ತೆ, ತೋರ್ಕೊಳ್ಳುತ್ತೆ. ಇದು ವೇದಾಂತಕ್ಕೆ ಮಾತ್ರ ಅಲ್ಲ ಅಂದರು ಭಾಷೆ. ವಸ್ತುವಿನ ಬಗ್ಗೆಯೂ ಕೂಡ ಆ ಕುರ್ಚಿ ಅನ್ನೋದನ್ನು, ಕುರ್ಚಿ ಜ್ಞಾನವನ್ನು ನಾವು ಮಾಡ್ಕೋಬೇಕಾಗಿಲ್ಲ. ಕುರ್ಚಿ ಜ್ಞಾನಕ್ಕಿರುವ ಅಡ್ಡಿಯನ್ನು ಪ್ರಮಾಣ ತೆಗೆದುಹಾಕ್ಬಿಟ್ರೆ ಕುರ್ಚಿನ ಜ್ಞಾನ ತೋರ್ಕೊಂಡ್ಬಿಡುತ್ತೆ. ಯಾಕೆಂದರೆ ಜ್ಞಾನ ಅನ್ನೋದು ಸಾಗರ, ಅದು ಅನಂತ. ಜ್ಞಾನ ಸಾಗರದಲ್ಲಿ ಅದೆಲ್ಲವೂ ಅಡಗಿದೆ, ಎಲ್ಲ ಪದಾರ್ಥವೂ ಅಡಗಿದೆ. ಅದಕ್ಕೆ ಬೇರೊಂದು ಅಂದರೆ ಅಜ್ಞಾನ ಅನ್ನೋ ಒಂದು ಮುಸ್ಕಿಲಿಂದ ತೋರ್ತಾ ಇರಲ್ಲ. ಅಜ್ಞಾನ ಪ್ರಮಾಣ ತೆಗೆದುಕೊಟ್ಟರೆ ತಾನೇ ತೋರ್ಕೊಂಡ್ರೆ ಅರಿವನ್ನು ಉಂಟು ಮಾಡಲ್ಲ. ಯಾವುದು ಪ್ರಮಾಣಗಳು ಅರಿವನ್ನು ಉಂಟು ಮಾಡಲ್ಲ. ಯಾಕೆಂದರೆ ಅರಿವು ಉಂಟಾಗೋದೇ ಅಲ್ಲ, ಅರಿವನ್ನು ಉಂಟು ಮಾಡಬೇಕಾಗಿಯೂ ಇಲ್ಲ. ಅರಿವೇ ಇರೋದು. ಅರಿವಿನಲ್ಲಿ ತಪ್ಪು ತಿಳುವಳಿಕೆ ಇರೋದ್ರಿಂದ, ಅಲ್ಲಿ ಅರಿವಿನ ಬಗ್ಗೆ ತಪ್ಪುಳಿಕೆ ಇರೋದ್ರಿಂದ, ಗೊತ್ತಿಲ್ಲವಾದ್ದರಿಂದ ಆ ತಪ್ಪುಳಿಕೆ ಕಳೆಯೋದು ಅನ್ನೋದನ್ನು ಹೊರಗಿನ ವಸ್ತುಗೂ ಸಮಾನ, ಆತ್ಮನಿಗೂ ಸಮಾನ. ಆದರೆ ಪ್ರತ್ಯಕ್ಷಾದಿ ಪ್ರಮಾಣಗಳು ಆಯಾ ವಿಷಯದ ಅಜ್ಞಾನವನ್ನು ಅಷ್ಟನ್ನೇ ತೆಗೆದುಹಾಕತ್ತೆ ಹೊರತು ಅರಿವನ್ನು ಉಂಟು ಮಾಡುತ್ತೆ ಅನ್ನೋದಿಲ್ಲ. ಯಾಕೆಂದರೆ ಅದು ಕಲ್ಪನಾ ಗೌರವ ಆಗುತ್ತೆ.
ಅರಿವನ್ನು ಉಂಟು ಮಾಡಬೇಕು, ತಪ್ಪುಳಿಕೆಯು ತೆಗಿಬೇಕು, ಎರಡು ಕೆಲಸ ಮಾಡಬೇಕು ಅಂತ ಆಗತ್ತೆ. ಪ್ರಮಾಣ ಎರಡು ಕೆಲಸ ಮಾಡಬೇಕಾಗಿಲ್ಲ. ಒಂದು ಚಿಕ್ಕ ಮಗು 4 ಅಡಿ ಉದ್ದದ ಒಂದು ಕೋಲನ್ನು ಅಪ್ಪ 2 ಅಡಿ 2 ತುಂಡು ಎರಡು ಕೋಲು ಮಾಡ್ಕೊಡಪ್ಪ ಅಂತಂದರೆ ಅಪ್ಪನಂತ 2 ಮಾಡಿಕೊಡು ಅಂದರೆ ಅಪ್ಪ 2 ಮಾಡೋದಿಲ್ಲ. ಏನು ಅಂತಾನೆ, 2 ಆಗುವುದಕ್ಕೆ ಏನು ಅಡ್ಡಿ ಇದೆಯೋ ಆ ಅಡ್ಡಿ ಜಾಗದ ಅವಯವ ತೆಗೆದುಹಾಕ್ಬಿಡ್ತಾನೆ. ಇಷ್ಟುದ್ದ ಕೋಲಿದೆ, ಇಲ್ಲಿ ತುಂಡು ಮಾಡಬೇಕು ಅಂದರೆ ಈ ಜಾಗದ ಅವಯವ ತೆಗೆದುಬಿಡ್ತಾನೆ, ಆಟೋಮೆಟಿಕಾಗಿ 2 ಆಗುತ್ತೆ. ಅಪ್ಪ ನೀನು ಕಡಿದ್ರೆ ಆ ಮಧ್ಯೆ ಬಿಡಿಸಿದೆ, ನಾನು 2 ಮಾಡಿಕೊಡು ಅಂತಂದೆ, ನೀನು 2 ಮಾಡಿಕೊಡ್ಲೇ ಇಲ್ಲ ಅಂತಂದ್ರೆ ನೀನು 2 ಮಾಡಿಕೊಡೋದು ಬೇರೆ ಇದೆಯಾ? ಕಡಿಯೋದಕ್ಕಿಂತ ಬೇರೆಯಾಗಿ 2 ಮಾಡೋದು ಅನ್ನೋದು ಇದೆಯಾ? ಕಡಿದು ಕೂಡಲೇ ಆಟೋಮೆಟಿಕಾಗಿ 2 ಆಗ್ಬಿಡತ್ತೆ. ಮತ್ತು 2ಕ್ಕೂ ಒಂದು ಲೇಟ್ ಕೊಡಬೇಕಾಗಿಲ್ಲ. ಅದು ಹೇಗೋ ಅದೇ ರೀತಿ ಒಂದು ಮಾಡಿದರೆ ಇನ್ನೊಂದು ತಾನೇ ಆಗ್ಬಿಡುತ್ತೆ. ಇಲ್ಲಿ ಅರಿವನ್ನುಂಟು ಮಾಡಿಕೊಡುತ್ತೋ ಅಜ್ಞಾನ ತೆಗೆದುಹಾಕಕ್ಕೋ ಪ್ರಮಾಣ ಅಂತ ಕೇಳಿದ್ರೆ, ಅಜ್ಞಾನವನ್ನು ತೆಗೆದುಹಾಕೋದಷ್ಟೇ ಈ ಪ್ರಮಾಣಗಳ ಕೃತ್ಯ. ಇದು ಶಾಸ್ತ್ರಕ್ಕೂ ಸಮಾನ, ಪ್ರತ್ಯಕ್ಷಕ್ಕೂ ಸಮಾನ. ಎಲ್ಲೂ ಅರಿವು ಅನ್ನೋದು ಉಂಟಾಗುವುದಲ್ಲ, ಉಂಟಾಗುವುದಿಲ್ಲ, ಉಂಟು ಮಾಡಬೇಕಾಗಿಯೂ ಇಲ್ಲ. ಅರಿವೇ ಇರೋದು. ಅರಿವಿನ ಸಾಗರದಲ್ಲಿ ಪ್ರಪಂಚ ಅನ್ನೋ ಗುಳ್ಳೆ ತೇಲ್ತಾ ಇದೆ. ಆ ಪ್ರಪಂಚದ ಗುಳ್ಳೆಯಲ್ಲಿ ಕೋಟ್ಯಾಂತರ ಪದಾರ್ಥವಿದೆ, ಕೋಟ್ಯಾಂತರವಾದಂಥ ಚರಾಚರ ಜಗತ್ತಿದೆ. ಅದೆಲ್ಲವೂ ವ್ಯವಹಾರದಲ್ಲಿ ಅದಕ್ಕೆ ಮರ, ಇದಕ್ಕೆ ಬೀರು, ಇದಕ್ಕೆ ಕುರ್ಚಿ ವ್ಯವಹಾರ ಕೊಟ್ಟಿದ್ವಿ. ಅದು ಅನುಭವದಲ್ಲಿ ನಾನು ನಿನ್ನೆ ಹೇಳಿದ ಆ ಪಠದಲ್ಲಿ, ಅರಿವಿನ ಅನುಭವದಲ್ಲಿ ನಿಮಗೆ ಬೀರು ಅಂತ ಅನುಭವ ಆಗಲ್ಲ. ನೀವು ನೋಡಿದಾಗ ಒಂದು ಅರಿವು ಇದೇ ತೋರುತ್ತೆ ಆಗುತ್ತೆ. ಅದಕ್ಕೆ ಬೀರು ಅನ್ನುವ ಶಬ್ದವನ್ನು ಆಕಾರವನ್ನು ಜೋಡಿಸಿ ನಂಗೆ ಬೀರುವಿನ ಜ್ಞಾನ ಆಯಿತು ನಾವು ಅಂತ ಇದ್ದೀವಿ ಹೊರತು ನಿಜವಾಗಿ ಬೀರುವಿನ ಅನುಭವ ಆಗೋಲ್ಲ. ಅನುಭವ ಆಗುವಾಗ ಅನುಭವ ಆತ್ಮನೇ. ಆತ್ಮ ಹೇಗಿದ್ದಾನೆ ಹಾಗೆ ಅನುಭವ ಆಗುತ್ತೆ. ಆತ್ಮನ ಬರೀ ಅರಿವು ಇರುವೇ ಹೊರತು ಆತ್ಮದ ಅರಿವು ಇರುವುದೇ ಇಲ್ಲ. ಹಾಗಾದರೆ ಬೀರುವಿನ ಜ್ಞಾನ ಏನು ಅಂತ ತಪ್ಪಲಿಕ್ಕೆ, ಬೀರು ಅನ್ನೋದು ಇಲ್ಲ, ಬೀರು ಅನ್ನೋದು ಅಲ್ಲ. ಯಾಕೆ ಬೀರು ಅದನ್ನೇ ಅದನ್ನು ಹೇಳಿದೆ. ಯಾಕಲ್ಲಿ ಬೀರು ಇಲ್ಲ ಅಂದರೆ ತನ್ನ ಕಾರಣಕ್ಕಿಂತ ಬೇರೆ ಆಗಿಲ್ಲ. ಅದು ಕಬ್ಬಣಕ್ಕಿಂತ ಬೇರೆ ಅಲ್ಲಿ ಏನೂ ಇಲ್ಲ. ನೀವು ಸುಮ್ಮನೆ ವ್ಯವಹಾರಕ್ಕೆ ಇಟ್ಕೊಂಡಿದ್ದೆ ಬೀರು ಅಂತ. ಆಮೇಲೆ ಪ್ರತಿ ಕ್ಷಣಕ್ಕೂ ಬದಲಾವಣೆ ಆಗೋದ್ರಿಂದ ಅದು ಯಾವ ಬದಲಾವಣೆಯ ತೋರಿಕೆಗೆ ಆ ಹೆಸರು ಕೇಳಿದ್ರೆ ಉತ್ಸಾಹ ಇಲ್ಲ. ಅವತ್ತಿನ 10 ವರ್ಷದ ಹಿಂದೆ ಮಾಡಿದಾಗ ಹೇಗೋ ಇತ್ತು, ಇವಾಗ ಹೇಗೋ ಇದೆ, ಇನ್ನು 10 ವರ್ಷಕ್ಕೆ ಹೇಗೋ ಆಗುತ್ತೆ. ಯಾವಾಗ ತೋರಿದ ಆ ತೋರಿಕೆಗೆ ಬೀರುವಿನ ಹೆಸರು ಕೇಳಿದ್ರೆ ಉತ್ಸಾಹ ಇಲ್ಲ. ಪ್ರತಿ ಕ್ಷಣಕ್ಕೂ ಬದಲಾವಣೆ ಆಗ್ತಿದ್ರು, ಅದೇ ಇದು ನಾವು ಅಂತ ಇದ್ದೀವಿ. ಇದು ವ್ಯವಹಾರ ಕಷ್ಟಕ್ಕೆ ಹೊರತು ಯಾವ ಪದಾರ್ಥವು ಪ್ರಪಂಚದಲ್ಲಿ ನಿತ್ಯವಲ್ಲ, ಸತ್ಯವಲ್ಲ. ಸತ್ಯ ಎರಡು ಸತ್ಯ ಇರೋಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನೂ ಸತ್ಯ, ಪ್ರಪಂಚವೂ ಸತ್ಯ ಆಗೋಕ್ಕೆ ಸಾಧ್ಯ ಇಲ್ಲೇ ಇಲ್ಲ. ಒಂದೇ ಸತ್ಯ, ಅದರ ಸತ್ಯವೇ ಇದರಲ್ಲಿ ತೋರ್ತಾ ಇದೆ. ಹಾಗಾಗಿ ಎಲ್ಲವನ್ನೂ ಸತ್ಯ ಅನ್ನೋ ಭ್ರಾಂತಿಯನ್ನು ನಮಗೆ ಉಂಟು ಮಾಡಿ ಆತ್ಮವನ್ನು ಮುಚ್ಚಾಕ್ಬಿಟ್ಟಿದೆ. ಈ ಪ್ರಪಂಚದ ಕಡೆ ಈ ಗಮನ ಇಟ್ಟಿರೋದು, ಆ ಕಡೆ ನಾವು ಮುಳುಗಿರೋದು ಏನಿದೆ, ಇದೇ ಪರಮಾತ್ಮ ಜ್ಞಾನಕ್ಕೆ ಅಡ್ಡಿ, ಬೇರೆ ಅಡ್ಡಿ ಏನೂ ಇಲ್ಲ. ಪರಮಾತ್ಮ ಜ್ಞಾನಕ್ಕೆ ನನಗೆ ಯಾಕೆ ಹಿಂದ್ಗಡೆ ಕಾಣ್ತಾ ಇಲ್ಲ ಅಂದರೆ ನಾನು ಮುಂದ್ಗಡೆ ನೋಡ್ತಾ ಇದ್ದೀನಿ, ಅದನ್ನೇ ಹಿಂದ್ಗಡೆ ಕಾಣ್ತಾ ಇಲ್ಲ. ಹಾಗೆ ನಮ್ಮ ಹೃದಯದೊಳಗಿರುವ ಆ ಬುದ್ಧಿ ಸಾಕ್ಷಿಯಾದ ಪರಮಾತ್ಮ ನಮ್ಗೆ ಯಾಕೆ ಕಾಣ್ತಿಲ್ಲ ಅಂದರೆ ನಾವು ಪ್ರಪಂಚದಲ್ಲಿ ಮುಳುಗಿದ್ದೀವಿ. ನಾವು ಪ್ರಪಂಚವನ್ನು ಡಿಸ್ಕಸ್ ಮಾಡಿ ನಾವು ಎಲ್ಲ ಒಂದು ತೋರಿಕೆಯನ್ನು ಬಿಟ್ಟು ಬುದ್ಧಿಗೆ ಸಾಕ್ಷಿಯಾಗಿ ನಿಂತ್ಕೊಂಡ್ರೆ ಆತ್ಮರೂಪದಿಂದ ತೋರ್ತಾನೆ. ಆ ನಿಲ್ಲೋ ಯೋಗ್ಯತೆ ಇರಬೇಕು. ಆ ಒಂದು ಅನಾತ್ಮದಲ್ಲಿರುವ ಆತ್ಮತ್ವ ಬುದ್ಧಿ ಬಿಡೋದಿದೆಯಲ್ಲ, ಭಾಷ್ಯಕಾರರುಗಳೇ ಬರೀತಾರೆ, ನಹಿ ವಿಶಿಷ್ಟ ಧೀಮತ್ವ ಮಂತರೇಣ ನ ಶಕ್ಯತೆ ದೇಹಾದಿಶು ಆತ್ಮಬುದ್ಧಿಯನ್ನು ಪರಿತ್ಯಕ್ತು. ದೇಹಾದಿಗಳಲ್ಲಿ ಆತ್ಮಬುದ್ಧಿಯನ್ನು ಬಿಡುವುದಕ್ಕೆ ಒಂದು ವಿಶೇಷವಾದಂತಹ ಬುದ್ಧಿ ಇಲ್ಲದೆ ಆಗೋದಿಲ್ಲ. ವಿಶೇಷವಾದಂತಹ ಸಂಸ್ಕೃತಗೊಂಡಂತಹ ಬುದ್ಧಿಯಿಂದ ದೇಹಾದಿಗಳಲ್ಲಿರುವಂತಹ ಆತ್ಮತ್ವವನ್ನು ಬಿಟ್ಕೊಂಡ ಅಂದರೆ ಬಿಟ್ಕೊಂಡ್ಮೇಲೆ ಮತ್ತೆ ಮಾಡ್ಕೊಳ್ಳೋದು ಏನೂ ಇಲ್ಲ, ಅದೇ ತೋರ್ಕೊಳ್ಳುತ್ತೆ, ಗೊತ್ತಾಗುತ್ತೆ. ಆತ್ಮನಾಗಿ ತೋರೋದಾದ್ರಿಂದ ಅಲ್ಲಿ ತೋರುತ್ತೆ ಅನ್ನೋದು ಅಧ್ಯಾರೋಪವೇ. ತೋರುತ್ತೆ ಅನ್ನೋದು ಹೊಸದಾಗಿ ಆಗೋದಲ್ಲ, ಅರಿವಾಗುತ್ತೆ ಅನ್ನೋದು ತಪ್ಪೇ. ತಪ್ಪುಳಿಕೆ ಹೋಗುತ್ತೆ ವ್ಯವಹಾರ ದೃಷ್ಟಿಯಿಂದ ಹೇಳಬೇಕಷ್ಟೇ. ಅದನ್ನೇ ಜ್ಞಾನವಾಯಿತು ನಿನ್ನ ಮುಖದಿಂದ ಹೇಳ್ತೀವಿ. ವಾಸ್ತವವಾಗಿಯೂ ಹೋಗಬೇಕಾದ ಅಜ್ಞಾನ, ಇಚ್ಛಾಜ್ಞಾನ, ಭ್ರಾಂತಿಜ್ಞಾನವಾಗಲಿ ಪಡೆಯಬೇಕಾದ ಸಂವಿಜ್ಞಾನವಾಗಲಿ ವಸ್ತುತಃ ಇಲ್ಲ. ಅದೆರಡೂ ಕಲ್ಪಿತವಾಗಿ ಆತ್ಮ ತೋರ್ತಾ ಇದೆ. ಯಾವಾಗ ಸದ್ಗುರುಗಳನ್ನು ಆಶ್ರಯಿಸಿಕೊಂಡು ನಾವು ಮನಮುಟ್ಟಿ ಅನುಭವ ಪರ್ಯಂತ ವಿಚಾರ ಮಾಡ್ತೀವೋ ಆಗ ನಮ್ಮ ಸ್ವರೂಪದಲ್ಲೇ ನಾವು ನೆಲೆ ನಿಲ್ಲುವ ಮೂಲಕ ನಮ್ಮನ್ನು ಗುರುತಿಸ್ಕೋತೀವಲ್ಲ, ಇದನ್ನೇ ಆತ್ಮಜ್ಞಾನ, ಬ್ರಹ್ಮಜ್ಞಾನ, ಬ್ರಹ್ಮಾತ್ಮಿಕ ಜ್ಞಾನ, ಸರ್ವಾತ್ಮ ಭಾವ, ಈ ಅದ್ವೈತ ಜ್ಞಾನ ಬೇರೆ ಬೇರೆ ಶಬ್ದದಿಂದ ಕಲಿತಾರೆ ಹೊರತು ವಾಸ್ತವವಾಗಿರೋ ಅಲ್ಲಿ ಅನುಭವದಲ್ಲಿ ಯಾವ ವಿಶೇಷತೆ ತತ್ವಕ್ಕೆ ಹೋಗೋದಷ್ಟೇ ಆಗಿದೆ. ಇಂತಹ ತತ್ವಜ್ಞಾನವನ್ನು ಆಚಾರ್ಯರು ಬಹಳಷ್ಟು ಯುಕ್ತಿಗಳಿಂದ, ದೃಷ್ಟಾಂತಗಳಿಂದ, ಶ್ರುತಿವಾಕ್ಯದಿಂದ, ಬೇರೆ ಬೇರೆ ತರಹ ಪ್ರಕ್ರಿಯೆಗಳಿಂದ
ಇದನ್ನು ತೋರಿಸ್ಕೊಟ್ಟು ಇದ್ದಾರೆ. ನಾವು ಇದನ್ನು ಮನಮುಟ್ಟಿ ವಿಚಾರ ಮಾಡಿ ಆಚಾರ್ಯರಿಗೆ ನೀವು ತಿಳ್ಕೊಳ್ಳಿಲ್ಲ, ಏನೂ ಕೊರತೆ ಇಲ್ಲ. ಸೊ ನೀವು ತಿಳ್ಕೊಂಡ್ರಿ, ಅವ್ರಿಗೇನು ಕ್ರೆಡಿಟು ಇಲ್ಲ. ಅವರೇನು ಅವರು ಲೋಕೋಪಕಾರಕ, ಅವರು ಪರಮಾತ್ಮನಿಗೆ ಹೇಗೆ ಕಾರುಣ್ಯ ಸ್ವಭಾವವೋ ಪರಮಾತ್ಮ ರೂಪ ಪಡ್ಕೊಳ್ಳುವಂಥ ಜ್ಞಾನಿಗಳಿಗೂ ಕರುಣೆ ಸ್ವಭಾವ ಆಗಿರುತ್ತೆ, ಕರುಣಾಂತ. ಹಾಗಾಗಿ ಅವ್ರಿಗೇನು ಅಯ್ಯೋ ಅನ್ಯಾಯವಾಗಿ ತಾವೇ ಆನಂದ ಸ್ವರೂಪವಾಗಿದ್ದರೂ ಕೂಡ ಈ ಧನಕನಕ ವಾಹನ ವಸ್ತುವಿಂದ ಆನಂದ ಪಡೆದು ಹೋಗ್ತಾ ಇದ್ದಾರೆ. ಅವರಾಗೆ ಬುದ್ಧಿಪೂರ್ವಕ ದುಃಖಕ್ಕೆ ಈಡಾಗ್ತಾ ಇದ್ದಾರೆ, ದುಃಖಕ್ಕೆ ಸಿಕ್ಕಾಕೊಳ್ತಾ ಇದ್ದಾರೆ. ಏನು ನೀವು ದುಃಖಕ್ಕೆ ಏನು ಬೇಕಾಗಿಲ್ಲ, ನೀವು ಯಾವ ರೀತಿ ಹೌದು ಸುಖವಾಗಿರಬಲ್ಲರು, ನೀವು ಸುಖವಾಗಿರೋಕ್ಕಾಗತ್ತೆ ಅನ್ನುವಂತಹ ಒಂದು ವಿಚಾರವನ್ನು ಮಾರ್ಗವನ್ನು ತೋರಿಸ್ಕೊಳ್ಳೋ ಕಾರಣ ಕಾರುಣ್ಯ ಒಂದೇ. ನಮ್ಮಲ್ಲಿದ್ದಂಥ ಪ್ರೇಮ ಕಾರುಣ್ಯ ಆ ರೀತಿ ಅವರಿಗೆ ಅದು ಮಾಡಿಸಿದೆ. ಅವರ ಅನುಗ್ರಹದಿಂದ ನಮಗೆ ಅವ್ರು ತೋರಿಸ್ಕೊಟ್ಟಂತಹ ಮಾರ್ಗ ಗೊತ್ತಾಗಬೇಕು, ಅವ್ರು ತೋರಿಸ್ಕೊಟ್ಟ ತತ್ವ ಗೊತ್ತಾಗಬೇಕು. ಅವರಲ್ಲೇ ಒಂದು ಅಪಾರವಾದ ಭಕ್ತಿ ಇಟ್ಕೊಂಡು ಅವರು ಭೌತಿಕವಾಗಿ ದೇಹವನ್ನು ಬಿಟ್ಟವರಾದರೂ ಆತ್ಮರೂಪದಿಂದ ಸರ್ವಾತ್ಮರಾಗಿ ಇವತ್ತಿಗೂ ಇದ್ದಾರೆ. ಭಗವಂತ ಏನೋ ಅವರು ಅವರೇ, ಅವರು ಭಗವಂತ ಎರಡಲ್ವಲ್ಲ. ಭಗವತ್ ಸ್ವರೂಪವನ್ನು ಪಡ್ಕೊಂಡ ಜ್ಞಾನಿಗಳು ಭಗವಂತರಾಗಿರ್ತಾರೆ. ಹಾಗಾಗಿ ಶಂಕರಾಚಾರ್ಯರು 7ನೇ ಶತಮಾನದಲ್ಲಿ ಭೌತಿಕ ಶರೀರ ದೃಷ್ಟಿ ಇಟ್ಕೊಂಡು ಹೇಳುವುದಾದರೂ ತತ್ವದೃಷ್ಟಿಯಿಂದ ಎಂದೆಂದಿಗೂ ಕಾಲದೇಶ ಮೀರಿದವರಾದ್ದರಿಂದ ಇವತ್ತಿಗೂ ನಮ್ಮ ಬುದ್ಧಿ ಸಾಕ್ಷಿಯಾಗಿ ಶಂಕರಾಚಾರ್ಯ ಇದ್ದೇ ಇದ್ದಾರೆ. ಆ ಮಹನೀಯರನ್ನು ನಾವು ಪ್ರಾರ್ಥನೆ ಮಾಡ್ಕೋಬೇಕು. ನೀವು ಯಾವ ಒಂದು ತತ್ವ ವಿಚಾರವನ್ನು ನಿಮ್ಮ ಭಾಷೆಯಲ್ಲಿ ತಿಳಿಸ್ಕೊಟ್ಟಿದ್ದೀರೋ ಅದನ್ನು ನನಗೆ ಅರ್ಥವಾಗುವ ಹಾಗೆ ಮಾಡಿಕೊಡಿ. ನನಗೂ ನೀವು ತಿಳಿಸ್ಕೊಟ್ಟ ತತ್ವಜ್ಞಾನವನ್ನು ಅನುಗ್ರಹ ಮಾಡಿ ನಾನು ನಿಮ್ಮ ಹಾಗೆ ತತ್ವವನ್ನು ಕಂಡುಕೊಂಡು ನಾನು ಕೃತಾರ್ಥರಾಗಬೇಕು, ಮುಕ್ತನಾಗಬೇಕು, ಅಂಥ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ನಾವು ಕಳಕಳಿಯಿಂದ ಪ್ರಾರ್ಥನೆ ಮಾಡಿಕೊಂಡ್ರೆ, ಅನನ್ಯತೆಯಿಂದ ಪ್ರೇಮದಿಂದ ಭಕ್ತಿಯಿಂದ ನಾವು ಕೇಳಿಕೊಂಡ್ರೆ ಅವರಿಗೆ ಅನುಗ್ರಹ ಮಾಡೋದು ಎಷ್ಟೊತ್ತು. ಅವ್ರಿಗೆ ಇನ್ನೇನು ನಮ್ಮಿಂದ ಬೇಕಿಲ್ಲ. ಅವರ ಗಚ್ಛಾತಿ ಲಾಭ ಪೂಜಾರ್ಥ ಗ್ರಂಥೋಸ್ಪಾಗಿ ಖ್ಯಾತಿ ಲಾಭ ಪೂಜೆ ದುಡ್ಡು ಏನು ಅವ್ರಿಗೇನಪ್ಪ ಅಂದರೆ ಸತ್ಯ ಕಂಡುಕೊಂಡೆ ಅವನು ಆನಂದ ಆಗುತ್ತೆ. ಸತ್ಯದಲ್ಲೇ ಅವರು ನೆಲೆನಿಂತವರು ಸತ್ಯ ಸುಖವನ್ನು ಸತ್ಯಾನಂದವನ್ನು ಕಂಡುಕೊಂಡ ಮಹನೀಯರಿಗೆ ಸತ್ಯದ ಕಡೆ ಹೋಗೋರು ಕಂಡ್ರೆ ಇಷ್ಟವಾಗುತ್ತೆ ಹೊರತು ಸುಳ್ಳನ್ನು ಹೆಚ್ಕೊಂಡ್ರೆ ಅವರು ಅದನ್ನು ಇಷ್ಟಪಡೋದಿಲ್ಲ. ಹಾಗಾದ್ರಿಂದ ಅವರಂತ ನಾವು ಇದನ್ನೇ ಕೇಳ್ಕೋಬೇಕು. ಪರಮಾರ್ಥ ತತ್ವದ ಅನುಭವವು ನೀವು ಕಂಡುಕೊಂಡ ಹಾಗೆ ಶಾಸ್ತ್ರದ ಒಂದು ಬೆಂಬಲದಿಂದ ನಮಗೆಲ್ಲರೂ ಗೊತ್ತಾಗುವ ಹಾಗೆ ಮಾಡಿ ನಮ್ಮ ಜನ್ಮ ಸಾರ್ಥಕವಾಗಬೇಕು, ನಮ್ಮನ್ನು ಕೃತಾರ್ಥವಾಗಿ ಮಾಡಿ ಅಂತೇಳಿ ಕಳಕಳಿಯಿಂದ ಅವರನ್ನು ಪ್ರಾರ್ಥನೆ ಮಾಡಿದರೆ ಖಂಡಿತ ಅವರು ಅನುಗ್ರಹ ಮಾಡ್ತಾರೆ. ಅದರಿಂದ ನಮಗೆ ತತ್ವಜ್ಞಾನವಾಗತ್ತೆ, ನಮ್ಮ ಜನ್ಮ ಸಾರ್ಥಕವಾಗುತ್ತೆ. ಆ ರೀತಿ ಶಂಕರಪ್ಪರವರು ನಮಗೆಲ್ಲರಿಗೂ ಆ ಸನ್ಮಾರ್ಗವನ್ನು ಕೊಡ್ತೀನಿ ಅಂತ ನನ್ನ ಮಾತನ್ನು ಮುಕ್ತಾಯ